ವಾಪ್ತಿರಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನಧೂನಃ ಜಯತ್ಯ ಜೋಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಾಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರಃ ಹರಿರಾತ್ಮ ಭಾಸ್ಕರಃ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾ ಜಯತ್ಯ ಸಂಖ್ಯೋರು ಬಲಾಂಬುಪೂರ ಗುಣೋಚ್ಚರತ್ನ ಕರ ಆತ್ಮವೈಭವ ಸದಾ ಸದಾತ್ಮಗ್ನ ನದೀಭಿರಾಪ್ಯ ಕೃಷ್ಣಾವತಾರಃ ಹರಿರೇಕಸಾಗರಃ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಾ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶಂನೋ ಜಯ ಜಯ ಚಿತ್ರೈ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್ ಭಕ್ತಾನಾಂ ಮನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಗೀಂದ್ರ ಗುರವೇ ನಮಃ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಾಂತಾ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಾ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತವಾದ ಆಸ್ತಿಕ ಜನರು ಕೂಡ ತುಂಬ ಸಂತೋಷ ಪಡ್ತಕ್ಕಂಥ ಒಳ್ಳೆಯ ಒಂದು ಪರ್ವಕಾಲದಲ್ಲಿ ನಾವು ಇರ್ತಕ್ಕಂಥವರಾಗಿದ್ದೇವೆ. ಆ ಒಂದು ಪರ್ವಕಾಲ ಅಂದರೆ ವ್ಯಾಸರಾಜರ ಆರಾಧನಾ ಮಹೋತ್ಸವದ ಸುಸಂದರ್ಭ. ಎಷ್ಟೋ ಸಂಸ್ಥಾನಾಧಿಪತಿಗಳು ಕೇವಲ ಅವರವರ ಮಠದ ಸೀಮಿತ ವಲಯದಲ್ಲಿ ಅವರು ಗೌರವವನ್ನು ಪಡೀತಾ ಇರ್ತಕ್ಕಂಥವರಾಗ್ತಾರೆ. ಆದರೆ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಾಘವೇಂದ್ರರು ಮೊದಲಾದ ಮಹಾನುಭಾವರು, ಆನಂದ ತೀರ್ಥರು, ಜಯತೀರ್ಥರು ಮೊದಲಾದ ಮಹಾನುಭಾವರು ಎಷ್ಟು ಲೋಕ ಕಲ್ಯಾಣಕರವಾಗಿರ್ತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡಿದ್ರು ಅಂದರೆ, ಲೋಕಾ ಸಮಸ್ತ ಸುಖಿನೋ ಭವಂತು ಅನ್ನೋದು ಕೇವಲ ಒಂದು ಪಾರಾಯಣ ಪ್ರಾರ್ಥನೆಗಳಲ್ಲಿ ಮುಗಿಸ್ತಕ್ಕಂಥ ಚುಟುಕಾಗಿರ್ತಕ್ಕಂಥ ಶಬ್ದ ಆಗದೆ ಅದು ಅವರ ಜೀವನದ ಧ್ಯೇಯವಾಗಿತ್ತು. ಆದ್ದರಿಂದ ಹೇಗೆ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿ ಇಡೀ ಆಸ್ತಿಕ ಜನತೆ ನೆಮ್ಮದಿ ಸಂತೋಷಗಳಿಂದ ಇದ್ದು ಸಾಧನೆಯಲ್ಲೂ ಮುಂದುವರಿಯುವ ಹಾಗೆ ನಾವು ಕಾಣ್ತಾ ಇದ್ದೇವೋ, ಅವರ ಹಿಂದಿನ ಅವತಾರವಾದ ವ್ಯಾಸರಾಜರು ಕೂಡ ಲೋಕ ಕಲ್ಯಾಣದ ದೃಷ್ಟಿಯನ್ನು ಇಟ್ಟುಕೊಂಡು ತತ್ವಜ್ಞಾನವನ್ನು ಜೊತೆಗೆ ಇದು ಮಾಡುತ್ತಾ ಎಲ್ಲ ಆಸ್ತಿಕ ಜನರನ್ನು ತಮ್ಮೊಂದಿಗೆ ಅವರು ಕರ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಅವರನ್ನ ಅರ್ಥಿಕಲ್ಪಿತ ಕಲ್ಪ
ಅಂದರೆ ಬೇಡುವವರು ವ್ಯಾಸರಾಜರನ್ನ ಎಲ್ಲವನ್ನೂ ನೀಡುವ ಕಲ್ಪವೃಕ್ಷ ಅಂತಾನೆ ಕೊಂಡಾಡ್ತಾ ಇದ್ರು. ಇಷ್ಟಾದ ಮಾತ್ರಕ್ಕೆ ಕೇವಲ ದಾನ ಕೊಟ್ಟು ಕೈ ತೊಳೆದುಕೊಳ್ಳುವ ವ್ಯವಸ್ಥೆ ಅಲ್ಲ, ಅಪಾರವಾದ ದಾನ ಬುದ್ಧಿಯೊಂದಿಗೆ ನಿಸ್ಸೀಮವಾದ ವಿದ್ವತ್ತು ಇತ್ತು. ಪ್ರತ್ಯರ್ಥಿ ಗಜಕೇಸರಿ, ಯಾರು ವಾದಕ್ಕೆ ಬರ್ತಾ ಇದ್ರು ವಾದಕ್ಕೆ ಬರುವ ಮದಭರಿತವಾದ ಆನೆಗಳನ್ನ ಆ ಒಂದು ಅದರ ಕಪೋಲವನ್ನೇ ಸೀಳುವ ಸಿಂಹದಂತೆ ವ್ಯಾಸರಾಜರು ಅದ್ಭುತವಾದ ಪಾಂಡಿತ್ಯ ಪ್ರತಿಭೆ ಉಳ್ಳವರಾಗಿದ್ದರು. ಆದ್ದರಿಂದ ಅಂತಹ ವ್ಯಾಸತೀರ್ಥ ಗುರುಗಳು ನಮ್ಮ ಎಲ್ಲ ಇಷ್ಟಕ್ಕೂ ಕಾರಣವಾಗಲಿ ಅಂತ ಹೇಳಿ ಅವರ ನೇರ ಶಿಷ್ಯರು ಸ್ತೋತ್ರ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಇಂತಹ ಒಂದು ವ್ಯಾಸರಾಜರ ಪರ್ವಕಾಲದಲ್ಲಿ ಅನೇಕ ಬಾರಿ ಶಾಸ್ತ್ರ ಗ್ರಂಥಗಳನ್ನು, ತಾತ್ಪರ್ಯ ಚಂದ್ರಿಕಾ ಮೊದಲಾದ ಗ್ರಂಥಗಳನ್ನು, ನ್ಯಾಯಾಮೃತ ಮೊದಲಾಗಿರ್ತಕ್ಕಂಥ ಗ್ರಂಥಗಳ ವಿಷಯವನ್ನು ಸಹ ನಮ್ಮ ಒಂದು ವರ್ಲ್ಡ್ ಫಾರಂ ಆಫ್ ವ್ಯಾಸರಾಜ ಡಿವೋಟೀಸ್, ವ್ಯಾಸರಾಜರ ವಿಶ್ವಭಕ್ತರ ವೇದಿಕೆ ಅಂತ ಏನಿರ್ತಕ್ಕಂಥದ್ದಾಗಿದೆ, ಇದರ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ನಾಗೂರ್ ಶ್ರೀನಿವಾಸ ರಾವ್ ಇವರು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಎಷ್ಟು ದಶಕಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂದರೆ ನನಗೆ ಅನಿಸುತ್ತೆ ಯಾವುದೇ ಒಂದು ಸಂಸ್ಥೆ ಒಂದು 5 ವರ್ಷ 10 ವರ್ಷ ಕೆಲಸವನ್ನು ಮಾಡ್ಬೋದು, ಆಮೇಲೆ ಅಂಥ ಒಂದು ದೀಕ್ಷೆ ಅವರಿಗೆ ಇರೋದಿಲ್ಲ. ಸಂಸ್ಥಾಪಕರಿಗೂ ವಯಸ್ಸಾಗ್ತಾ ಇರುತ್ತೆ, ಅನೇಕ ಸಾಂಸಾರಿಕ ಕ್ಲೇಶಗಳಿರುತ್ತೆ, ಆಗ ಅದನ್ನು ಕೈ ಬಿಟ್ಬಿಡ್ತಾರೆ. ಅದೇ ಕುಟುಂಬಕ್ಕೂ ಮತ್ತು ಸಂಸ್ಥಾನಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಯಾಕಂದರೆ ಸಂಸ್ಥಾನ ಅಂದರೆ ಒಂದು ನಿತ್ಯವಾದ ಪರಂಪರೆಯನ್ನು ಅದಿರುತ್ತೆ ಮತ್ತು ಅದನ್ನು ಮುಂದುವರಿಸಿಕೊಂಡು ಹಾಗೆ ಇರ್ತಕ್ಕಂಥವ್ರಾಗ್ತಾರೆ ಅಂತ. ನಮ್ಮ ನಾಗೂರ್ ಶ್ರೀನಿವಾಸ ಅವರು ವ್ಯಾಸರಾಜರ ವಿಶ್ವಭಕ್ತರ ವೇದಿಕೆ ಏನಿದೆ ಅದರ ಮೂಲಕವಾಗಿ ಅನೇಕ ವರ್ಷಗಳಿಂದ ಶಾಸ್ತ್ರದ ಪ್ರವಚನವನ್ನು ಆರಾಧನಾ ನಿಮಿತ್ತವಾಗಿ ಅನೇಕ ಮಜಲುಗಳಲ್ಲಿ ಅದನ್ನು ನಡೆಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಈಗ ನಾವು ವ್ಯಾಸರಾಜರು ಮಾಡಿರುವ ಕೃಷ್ಣನ ಬಗೆಗಿನ ಸ್ತೋತ್ರ, ಅದರ ಮಹಿಮೆಯನ್ನ ಸ್ವಲ್ಪ ನೋಡಿ ಕೃತಾರ್ಥರಾಗೋಣ. ಅದರಲ್ಲಿ 2 ಅಂಶಗಳಿದೆ. ವ್ಯಾಸರಾಜರು ಮಾಡಿರುವ ಸ್ತೋತ್ರ ಅಂದರೆ ನೇರವಾಗಿ ಕೃಷ್ಣನ ಅಷ್ಟಕವನ್ನು ಏನು ಮಾಡಿರತಕ್ಕಂಥವರಾಗಿದ್ದಾರೆ, ಅದು ಒಂದು ರೀತಿಯಲ್ಲಿ ನಾವು ಕಾಣ್ತಾ ಇರತಕ್ಕಂಥವರಾಗಬಹುದು. ಮತ್ತೊಂದು ರೀತಿಯಲ್ಲಿ ಅವರ ಮಂಗಳಾಚರಣ ಪದ್ಯಗಳಲ್ಲಿ ಅವರು ಏನು ಆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ ಅದು ಆಗ್ಬೋದು. ಆದರೆ ನಾನು 2ನೆಯ ಭಾಗವಾಗಿರ್ತಕ್ಕಂಥ ವ್ಯಾಸರಾಜರು ರಚಿಸಿದ ಶ್ರೀಕೃಷ್ಣನ ಮಂಗಳಾಷ್ಟಕ ಏನಿದೆ ಅದರ ಸಂದೇಶವನ್ನು ಸ್ವಲ್ಪ ಹೊತ್ತು ಹೇಳಿ ಕೃತಾರ್ಥನಾಗಬೇಕು. ಇಂತಹ ಅವಕಾಶವನ್ನು ವ್ಯಾಸರಾಜರೇ ನಮಗೆ ದಯಪಾಲಿಸಿದ್ದಾರೆ, ಅವನ ಕೃಷ್ಣನ ಮಂಗಳಾಷ್ಟಕವನ್ನು ಹೇಳುವ ಭಾಗ್ಯವನ್ನು ನೀಡಿದ್ದಾರೆ ಎಂದು ಭಾವಿಸಿ ಅದನ್ನು ಸಾರಭೂತವಾಗಿ ಇಡೀ ಮಂಗಳಾಷ್ಟಕದ ಸಂದೇಶವನ್ನು ನಾವು ನೋಡೋಣ. ಅದರಲ್ಲೆಲ್ಲ ನಾವು ಕಾಣಬಹುದು ಅನುಗುಣವಾಗಿರ್ತಕ್ಕಂಥ ಪ್ರಾಸವನ್ನು ನಾವು ಕಾಣ್ತೇವೆ. ಮೊದಲನೇ ಶ್ಲೋಕದಲ್ಲಿ ಶ್ರೀನಾರೀ ವದನಾಂಬುಜಸ್ಯ ತರಣಿ ಶ್ರೀವತ್ಸಧಾರಿ ಹರಿ ಶ್ರೀವೈಕುಂಠ ನಿವಾಸಲೋಲುಪಮತಿ ಶ್ರೀಕೌಸ್ತುಭಾಲಂಕೃತ ಶ್ರೀಮದ್ಬ್ರಹ್ಮ ಪಿನಾಕಿ ಪೂಜಿತ ಪದ ಶ್ರೀಶಂಕಚಕ್ರಾಂಕಿತ ಶ್ರೀವ್ಯಾಸಾರ್ಯ ಮನೋಂಬುಜಸ್ಥಿರರತಿ ಕುರ್ಯಾತ್ ಸದಾ ಮಂಗಳಂ. ಯಾವುದಾದರೂ ಒಂದು ಸಂಸ್ಥಾನದ ಬಗ್ಗೆ ನಮಗೆ ಗೌರವ ಬಂದಾಗ, ಆ ಸಂಸ್ಥಾನದ ಸಂಚಾಲಕರ ಬಗ್ಗೆ ನಮಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಬಂದಾಗ ಅವರ ಬಗ್ಗೆ ನಾವು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಪರಂಪರೆಯನ್ನು ಹಮ್ಮಿಕೊಂಡು ಅದನ್ನು ಹಬ್ಬವೆಂದು ತಿಳಿದುಕೊಂಡು ಅದನ್ನು ಜೀವನದ ನಿಯಮಗಳಲ್ಲಿ ಅಳವಡಿಸಿಕೊಂಡು ನಾವು ಅದನ್ನು ಹೇಳ್ತಾ ಇರ್ತಕ್ಕಂಥವರಾಗ್ತೇವೆ. ಆ ನಿಟ್ಟಿನಲ್ಲಿ ವಿದ್ಯಾಪಯೋನಿಧಿ ತೀರ್ಥರು ಅದೆಷ್ಟು ಸಂಭ್ರಮದಿಂದ ವಿದ್ವಾಂಸರ ಕೈಯಲ್ಲೂ ಕೂಡ ಜೊತೆಯಾಗಿ ಈ ಮಂಗಳಾಷ್ಟಕವನ್ನು ಹೇಳ್ತಾ ಇರ್ತಕ್ಕಂಥವರಾಗಿದ್ದರು.
ಸಿಂಹಾಸನವನ್ನು ಏರುವ ಸಂದರ್ಭವೇ ಆಗಿರಬಹುದು, ಅಥವಾ ಆ ಭಗವಂತನಿಗೆ ಪೂಜೆಯನ್ನು ಮಾಡುವ ಸಂದರ್ಭವೇ ಆಗಿರಬಹುದು, ಅಥವಾ ಸಾಮಾಜಿಕ ವೇದಿಕೆಗಳೇ ಆಗಿರಬಹುದು. ಅಲ್ಲಿ ಎಲ್ಲದರಲ್ಲೂ ಕೂಡ ವ್ಯಾಸರಾಜನಿತವಾದ ಕೃಷ್ಣನ ಮಂಗಳಾಷ್ಟಕವನ್ನು ಅದ್ಧೂರಿಯಾಗಿರ್ತಕ್ಕಂಥ ಸ್ವರದಲ್ಲಿ ಒಗ್ಗಟ್ಟಾಗಿ ಹೇಳಿಸಿ ಅದನ್ನು ಕೇಳುತ್ತಾ ಅದೇ ವ್ಯಾಸರಾಜರ ಮಹಿಮೆ ಮತ್ತು ಅದರ ಪ್ರಸಾರವೇ ನಮ್ಮ ಕರ್ತವ್ಯ ಅಂತ ತಿಳ್ಕೊಳ್ತಾ ಇದ್ದರು. ಅದನ್ನು ಎಳೆ ವಯಸ್ಸಿನಲ್ಲಿ ನೋಡ್ತಾ ನೋಡ್ತಾ ಅದರ ಪ್ರಭಾವ ನಮಗೆ ಎಷ್ಟು ಮನದಟ್ಟಾಗ್ತಾ ಇತ್ತಂದರೆ ಆ ಸ್ತೋತ್ರಗಳನ್ನು ಕೇಳೇ ಕೇಳೇ ನಮ್ಮ ನಾಲಿಗೆಯಲ್ಲಿ ಆ ಸ್ತೋತ್ರವು ಹರಿದಾಡ್ತಾ ಇತ್ತು. ಇದು ಒಬ್ಬ ಶ್ರದ್ಧಾವಂತವಾಗಿರ್ತಕ್ಕಂಥ ಸಂಸ್ಥಾನಾಧಿಪತಿಗಳ ಕೈಗೆ ಒಂದು ಸ್ತೋತ್ರ ಸಿಕ್ಕಾಗ ಅದು ಎಷ್ಟು ಮುಖವಾಗಿ ಅದು ಪ್ರಸಾರಗೊಳ್ಳಬಹುದು ಅನ್ನುವುದಕ್ಕೆ ನಮ್ಮ ಬದುಕು ನಿದರ್ಶನವಾಗ್ತಾ ಇರತಕ್ಕಂಥದ್ದಾಗಿದೆ. ಅಂತಹ ಹಿರಿಯರನ್ನೆಲ್ಲ ಸ್ಮರಿಸುತ್ತಾ ವ್ಯಾಸರಾಜರ ಒಂದು ಕೃಷ್ಣ ಮಂಗಳಾಷ್ಟಕವನ್ನು ನಾನಿಲ್ಲಿ ಹೇಳ್ತಾ ಇದ್ದಾರೆ. ಶ್ರೀನಾರೀ ವದನಾಂಬುಜಸ್ಯ ತರಣಿ ಶ್ರೀವತ್ಸಧಾರಿ ಹರಿಹಿ ಅಂದ್ಬಿಟ್ಟು ಆ ಕೃಷ್ಣ ಅವನು ಎಷ್ಟು ಸುಂದರನಾಗಿ ಇರತಕ್ಕಂಥವನಾಗಿದ್ದಾನೆ. ಈ ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಅಂತ ದಾಸರಾಯರು ಅದನ್ನ ಸ್ತೋತ್ರ ಮಾಡ್ತಾ ಇರ್ತಕ್ಕಂಥವರಾಗ್ತಾರೆ. ಈ ಕ್ಷಣದ ಸುಖವೇ ಸಾಕು ಅಂದ್ರೆ ಎಷ್ಟೋ ಸಾತಿ ಈ ಕ್ಷಣ, ಈ ಒಂದು ಕ್ಷಣ ಕೃಷ್ಣನ ನೋಡಿದೀನಲ್ಲ, ಈ ಕ್ಷಣದ ಸುಖವೇ ಸಾಕು ಅಂತ ಕೆಲವರು ತಪ್ಪಾಗಿ ಭಾವಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ದಾಸರಾಯರ ಅಭಿಪ್ರಾಯ ಈ ಕ್ಷಣ ಅಂದ್ರೆ ಈ ಒಂದು ಕ್ಷಣ ಅಂತ ಅಭಿಪ್ರಾಯ ಅಲ್ಲ. ಈ ಕ್ಷಣ ಅಂದ್ರೆ ನೋಡುವುದು, ಪರಿವೀಕ್ಷಣ ಅಂದ್ರೆ ಇನ್ನೂ ಚೆನ್ನಾಗಿ ನೋಡುವುದು ಅಂತ ಅಭಿಪ್ರಾಯ. ಪರೀಕ್ಷೆ ಅಂದ್ರೆ ಚೆನ್ನಾಗಿ ನೋಡುವುದು, ಪಠ್ಯಪುಸ್ತಕವನ್ನು ಚೆನ್ನಾಗಿ ನೋಡುವುದು. ಹಾಗೆ ಈ ಕ್ಷಣ ಅಂದ್ರೆ ಮತ್ತಷ್ಟು ಚೆನ್ನಾಗಿ ಸುತ್ತಮುತ್ತ ನೋಡುವುದು ಅಂತ. ಹಾಗೆಯೇ ಅವನು ಎಷ್ಟು ಸುಂದರನಾಗಿರ್ತಾನೆ, ಅವನ್ನ ನೋಡ್ತಾ ನೋಡ್ತಾ ಇದ್ರೆ ಆ ಮುದ್ದು ಕೃಷ್ಣನ ಈ ಕ್ಷಣದ ಸುಖ ಏನಿದೆ ಅದು ಸಂತೋಷವಾಗಿ ಇರ್ತಕ್ಕಂಥದ್ದಾಗತ್ತೆ. ಅದಕ್ಕೆ ಗೋಪಿಕಾ ಸ್ತ್ರೀಯರು ಮೊದಲಾದವರೆಲ್ಲ ಮನೆ ಕೆಲಸಗಳನ್ನು ಬಿಟ್ಟು ಬರ್ತಾ ಇರ್ತಕ್ಕಂಥವರಾಗಿದ್ದರು. ಅಷ್ಟು ಸುಂದರ ಮೂರ್ತಿ, ಸಾಕ್ಷಾತ್ ಮನ್ಮಥಃ, ಮನ್ಮಥರಿಗೂ ಮನ್ಮಥರಂತೆ ಇರತಕ್ಕಂಥವನಾಗಿದ್ದಾನೆ ಆ ಕೃಷ್ಣ ಪರಮಾತ್ಮ. 70 ವರ್ಷದ ತುದಿ ಅಂಚಿನಲ್ಲಿ ಇರುವವನಾಗಿದ್ದರೂ ಕೂಡ ಅವನು ಹಸ್ತಿನಾವತಿಗೆ ಆ ರಾಜ್ಯ ಸಂಧಾನಕ್ಕಾಗಿ ಪಾಂಡವರ ಪರವಾಗಿ ಹೋಗ್ತಾ ಇರುವಾಗಲೂ ಕೂಡ ಎಲ್ಲ ಮನೆಗಳಿಂದ ಸ್ತ್ರೀಯರು ಓಡಿ ಬಂದು ಆ ಕೃಷ್ಣನನ್ನು ನೋಡ್ತಾ ಇರ್ತಕ್ಕಂಥವರಾಗಿದ್ದರು. ಕೆಲವರು ವಸ್ತ್ರವನ್ನು ಅರ್ಧ ಸುತ್ತಕೊಂಡಿದ್ರು, ಇನ್ನು ಕೆಲವರು ದೇಹವನ್ನು ಅರ್ಧಂಬರ್ಧ ಅಲಂಕಾರ ಮಾಡಿಕೊಂಡಿದ್ರು. ಮಕ್ಕಳಿಗೆ ಹಾಲು ಕುಡಿಸ್ತಾ ಇದ್ದವರು ಆ ಮಗುವನ್ನು ಅಲ್ಲೇ ಬಿಟ್ಟು ಓಡಿ ಬಂದು ಆ ಒಂದು ಕಿಟಕಿಯಲ್ಲಿ ನಿಂತುಕೊಂಡು ಕೃಷ್ಣನನ್ನು ನೋಡ್ತಾ ಇರ್ತಕ್ಕಂಥವರಾಗಿದ್ದರು. ಅಂದರೆ ಕೃಷ್ಣ ಜನಸಾಮಾನ್ಯರ ಮನಸ್ಸನ್ನು ಎಷ್ಟು ಆಕರ್ಷಿರ್ತಕ್ಕಂಥವನಾಗಿದ್ದ. 70 ವರ್ಷದ ಪರಿಧಿಯಲ್ಲೂ ಆ ಭಗವಂತ ಎಲ್ಲರ ಮನೋನಯನಗಳಿಗೆ ಆನಂದಕರವಾದ ಮೂರ್ತಿ ಆಗಿದ್ದ ಅಂದಮೇಲೆ ಆ ಕೃಷ್ಣನ ವ್ಯಕ್ತಿತ್ವವನ್ನು ನಾವು ಇನ್ನೆಷ್ಟು ಬಣ್ಣಿಸಲು ಸಾಧ್ಯ? ಅವನದ್ದು ಸಹಜವಾಗಿರ್ತಕ್ಕಂಥ ಸೌಂದರ್ಯ. ಆದ್ದರಿಂದ ಶ್ರೀನಾರೀ ವದನಾಂಬುಜಸ್ಯ ತರಣಿ, ಸ್ತ್ರೀಯರ ಮುಖ ಎಂಬ ಕಮಲ ಏನಿದೆ ಆ ಕಮಲಕ್ಕೆ ಸೂರ್ಯನಂತೆ. ಸೂರ್ಯ ಬಂದಾಗ ಕಮಲ ಎಲ್ಲ ಅದು ದಳವನ್ನು ಬಿಡಿಸಿಕೊಂಡು ಅರಳುತ್ತೆ. ಅದರಲ್ಲಿ ಸಹಜವಾದ ಅರಳುವಿಕೆ ಇದೆ. ಹಾಗೆ ಕೃಷ್ಣ ಬಂದ ಅಥವಾ ಕೃಷ್ಣನ ನೆನಪು ಬಂತು ಅಂದರೆ ಸಾಕು, ಭಕ್ತರ ಮುಖ ತಾನಾಗೆ ಅರಳುತ್ತೆ. ಅವರ ಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ, ಅವರ ಪ್ರಾರ್ಥನೆಗಳನ್ನು ಕೇಳ್ತಾನೆ, 10 ನಿಮಿಷ ಅವರ ಜೊತೆಗೆ ಇದ್ದು ಸಮಾಧಾನ ಸಂತೋಷಗಳನ್ನು ನೀಡ್ತಾನೆ. ಆದ್ದರಿಂದ ಭಕ್ತರ ಮುಖ ಕಮಲಕ್ಕೆ ಕೃಷ್ಣ ಪರಮಾತ್ಮನು ಸೂರ್ಯನಂತೆ. ಶ್ರೀನಾರೀ ವದನಾಂಬುಜಸ್ಯ ತರಣಿ. ಆ ಥರ ಆ ಸ್ತ್ರೀಯರಿಗೂ ಆಕರ್ಷಕವಾಗಿ ನಿಂತ ನೆಲ್ವೆಯ ನೋಟವನ್ನು ಬೀರುವ ಸುಂದರ ಮೊಗದ ಕೃಷ್ಣ ಅಂತ ಸ್ತೋತ್ರ ಮಾಡ್ತಾ ಹೇಳ್ತಾ ಇದ್ದಾರೆ. ಅದರ ಜೊತೆ ಶ್ರೀವತ್ಸಧಾರಿ ಹರಿಹಿ ಅಂತ ಹೇಳಿ ಆ ಭಗವಂತ ಏನು ಮಾಡಿದ್ದಾನೆ, ಎದೆಯಲ್ಲಿ ಶ್ರೀವತ್ಸ ಚಿಹ್ನೆಯನ್ನು ಧರಿಸಿದ್ದಾನೆ. ಅದನ್ನು ಶ್ರೀವತ್ಸ ಅಂತ ಯಾತಕ್ಕೆ ಕರೀತಾರಂದರೆ ಶ್ರೀಹಿ
ವಸತಿ ಅಸ್ಮಿನ್ ಇತಿ ಶ್ರೀವತ್ಸಂ. ಭಗವಂತನು ಆ ಎದೆಯಲ್ಲಿ ವಾಸ ಮಾಡುವುದರಿಂದ ಆ ವಕ್ಷಸ್ಥಳವನ್ನ ಶ್ರೀವತ್ಸ ಅಂತ ಕರೀತಾ ಇರ್ತಕ್ಕಂಥವರಾಗಿದ್ದಾರೆ. ಅದರ ಲಕ್ಷ್ಮೀ ದೇವಿ ಅವನ ಎದೆಯಲ್ಲಿ ವಾಸ ಮಾಡಿಕೊಂಡು ಅವನ ಎದೆಗೆ ಒರಗಿಕೊಂಡು ಅವನ ಆಶ್ರಯವನ್ನು ಪಡೆದಿರ್ತಕ್ಕಂಥವಳಾಗಿದ್ದಾಳೆ. ಅಂದರೆ ಲಕ್ಷ್ಮಿ ಅಂದರೆ ಸಾರ್ಥಕತೆಯ ಸಂಕೇತ. ಯಾರು ಜಗತ್ತಿಗೆ ಒಳ್ಳೆಯದು ಮಾಡ್ತಾರೆ, ಯಾರ ಹೃದಯದಲ್ಲಿ ಸಾರ್ಥಕ್ಯತೆ ಇದೆಯೋ, ಯಾರ ಹೃದಯದಲ್ಲಿ ಸಂತೃಪ್ತಿ ಇದೆಯೋ ಅವರು ಸಕಲ ಜಗತ್ತಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ಮಾತನ್ನ ಯಾರಾದರೂ ಹೇಳುವವರಿದ್ರೆ ಅದು ವಿಪ್ರರು ಮಾತ್ರ ಹೇಳ್ತಕ್ಕಂಥವರಾಗ್ತಾರೆ. ಅದರ ಅನುಸಾರಿಯಾಗಿ ಇತರರು ಹೇಳ್ಬೋದು, ಆದರೆ ಎಲ್ರಿಗೂ ಒಳ್ಳೆಯದಾಗಲಿ, ಪ್ರಾಣಿಗಳಿಗೂ ಒಳ್ಳೆಯದಾಗಲಿ, ಈ ಋಷಿ ಚಿಂತನೆ ವಿಪ್ರರಲ್ಲಿ ಸಹಜವಾಗಿ ಮೂಡಿ ಬರ್ತಾ ಇರುತ್ತೆ. ಕೃಷ್ಣನ ಎದೆಯಲ್ಲಿರುವ ಶ್ರೀವತ್ಸ ಚಿಹ್ನೆ ಏನು ಹೇಳ್ತಾ ಇದೆ ಅಂದರೆ, ನಾನು ಸಕಲ ಲೋಕದ ಕಲ್ಯಾಣವನ್ನು ಬಯಸ್ತೇನೆ, ಅದಕ್ಕಾಗಿ ವೈಕುಂಠದಿಂದ ಭೂಮಿಗೆ ಬಂದು ನನ್ನ ರೂಪವನ್ನು ತೋರ್ತಾ ಇದ್ದೇನೆ. ನನ್ನ ಭಕ್ತರು ಕೂಡ ಏನು ಮಾಡಬೇಕು ಅಂದರೆ ಶನ್ನು ಅಸ್ತು ದ್ವಿಪದೇ ಶಂ ಚತುಷ್ಪದೇ ಅಂತ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡುವವರಾಗಬೇಕು ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ಶ್ರೀವತ್ಸಧಾರಿ ಹರಿಹಿ, ಶ್ರೀವತ್ಸ ಚಿಹ್ನೆಯನ್ನು ಧರಿಸಿರ್ತಕ್ಕಂಥವನಾಗಿದ್ದಾನೆ ಭಗವಂತ. ಮತ್ತೆ ಎಷ್ಟೋ ಸಾತಿ ತಂದೆ ತಾಯಿಗಳನ್ನು ಸಂಬಂಧಿಕರನ್ನು ನೋಡಕ್ಕೆ ಹೋಗುವಾಗ ಅಡ್ಡಾದಿಡ್ಡಿಯಲ್ಲಿ ಹೋಗ್ತೀವಿ, ನೋಡಿದ್ರೆ ಆಯಿತು ಬಿಟ್ಟರೆ ಆಯಿತು ಅಂತ ಹೋಗ್ತೇವೆ. ಅದರಲ್ಲಿ ಒಂದು ಕಾಳಜಿ ಅಥವಾ ಸ್ವಹಿತಾಸಕ್ತಿ ಅಷ್ಟಿರಲ್ಲ. ಆದರೆ ವೈದ್ಯರನ್ನ ನೋಡಬೇಕು ಅಂತ ಹೋಗಬೇಕಾದ್ರೆ ನಮ್ಮ ಬಗ್ಗೆ ಕಾಳಜಿ ಇರುತ್ತೆ. ಸದ್ಯ ಡಾಕ್ಟರ್ ನೋಡಬೇಕು, ಅವರು ಬರೆದಿರೋ ಮಾತ್ರೆ ತಗೋಬೇಕು, ಸದ್ಯ ರೋಗ ವಾಸಿ ಆದರೆ ಸಾಕು, ಹೊಟ್ಟೆ ನೋವು, ತಲೆನೋವು, ಮೈಕೈ ನೋವು, ಆ ವೈದ್ಯರನ್ನು ನೋಡಿಬಿಟ್ರೆ ಅವರೇನಾದರೂ ಸರಿಯಾಗಿ ಟೆಸ್ಟ್ ಮಾಡಿ ಮಾತ್ರೆ ಗೀತ್ರೆ ಬರೆಕೊಟ್ರೆ ಎಲ್ಲ ದುಃಖಗಳು ಪರಿಹಾರ ಆಗುತ್ತೆ ಅನ್ನೋ ಒಳ್ಳೆ ಆತ್ಮವಿಶ್ವಾಸದಿಂದ ಅತಿಶಯವಾದ ಕಾಳಜಿಯಿಂದ ಹೋಗ್ತೀವಿ. ತುಂಬ ಜನ ಇದ್ದರೆ ಇರಲಿ ಪರವಾಗಿಲ್ಲ ಬಿಡು, ನಮ್ಮ ಸರದಿ ಬರೋ ತನಕ ಕಾಯೋಣ ಅಂತ ಕಾದು ಕುಳಿತು ಅವರ ಸಂದರ್ಶನವನ್ನು ಪಡೆದು ಅವರ ಸೂಚನೆಯನ್ನು ಪಡೆದು ಅವರು ನೀಡಿದ ಔಷಧಿಯನ್ನು ತೆಗೆದುಕೊಂಡು ರೋಗ ಪರಿಹಾರ ಆದ ಮೇಲೆ ದೂರದಿಂದಲೇ ಕೃತಜ್ಞತೆ ಸಲ್ಲಿಸ್ತಾ ಅವರೇ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಅಂತ ಹೇಳಿಕೊಂಡು ಒಳ್ಳೊಳಗಡೆನೆ ಅಭಿಮಾನ ಮತ್ತು ಖುಷಿಯನ್ನು ಪಡ್ತೇವೆ. ಆ ಕೃಷ್ಣನನ್ನ, ಆ ಶ್ರೀನಿವಾಸನನ್ನ ಜ್ಞಾನಿಗಳೆಲ್ಲರೂ ಕೂಡ ನಮ್ಮ ಕುಲದ ಹೆದ್ದೈವ ಅಂತಾನೆ ಎಲ್ಲ ಭಕ್ತ ಕೋಟಿ ಕರೀತಾ ಇರ್ತಕ್ಕಂಥದ್ದಾಗಿದೆ. ಅವನ ಸ್ತೋತ್ರ ಮಾಡ್ತಾರೆ, ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡ್ತಾರೆ, ಅವನ ಬಳಿಯಲ್ಲಿ ಕಷ್ಟವನ್ನು ಹೇಳ್ಕೊಳ್ತಾರೆ, ಅವ್ರ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವನಾಗ್ತಾನೆ. ಅದು ಎಲ್ಲ ವ್ಯಾಸರಾಜರ ಕಣ್ಮುಂದೆ ಹಾದು ಹೋಗ್ತಾ ಇದೆ. ಅದಕ್ಕೆ ವ್ಯಾಸರಾಜರು ಸ್ತೋತ್ರ ಮಾಡಿ ಹೇಳ್ತಾ ಇದ್ದಾರೆ, ಹರಿಹಿ ಅಂತ ಹೇಳಿಬಿಟ್ಟು ನಮ್ಮ ಕಷ್ಟಗಳನ್ನೆಲ್ಲ ಅಪಹರಿಸುವವನು, ಅದಕ್ಕೆ ಅವನ್ನ ಹರಿಹಿ ಅಂತ ಕರೀತಾ ಇದ್ದಾರೆ. ಮತ್ತೆ ನಮ್ಮ ಅಭೀಷ್ಟಗಳನ್ನೆಲ್ಲ ಆಹರತಿ ತಂದು ಕೊಡುವವನು, ಅದರಿಂದ ಹರತಿ ಇತಿ ಹರಿಹಿ, ಅಪಹರತಿ ಇತಿ ಹರಿಹಿ, ನಮ್ಮ ಕಷ್ಟಗಳನ್ನೆಲ್ಲ ಅಪಹಾರ ಮಾಡ್ತಾನೆ, ಅದಕ್ಕೆ ಕೃಷ್ಣನನ್ನ ಹರಿ ಅಂತ ಹೇಳಬೇಕು ಅಂತ ಹೇಳ್ತಿದ್ದಾರೆ. ಹಾಗೇನೆ ಆಹರತಿ, ನಮ್ಮ ಅಭೀಷ್ಟಗಳನ್ನೆಲ್ಲ ತಂದು ಕೊಡುತ್ತಾನೆ, ಆದ್ದರಿಂದಲೂ ಅವನನ್ನ ಹರಿಹಿ ಎಂದು ಕರೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಶ್ರೀನಾರಿ ವದನಾಂಬುಜಸ್ಯ ತರಣಿ ಶ್ರೀವತ್ಸಧಾರಿ ಹರಿಹಿ ಅಂತ ಪ್ರಾಯಶಃ ಈ ಶಬ್ದವನ್ನು ಪ್ರಯೋಗ ಮಾಡಬೇಕಾದ್ರೆ ವ್ಯಾಸರಾಜರಿಗೆ ಭಾಗವತದ ಶ್ಲೋಕ ಅವರ ಕಣ್ಮುಂದೆ ಹಾದು ಹೋಗಿರಬೇಕು. ಹರಯೇ ನಮ ಇತ್ಯುಚ್ಚೈಹಿ. ಕೃಷ್ಣ ಪರಮಾತ್ಮ ಬುದ್ಧವನಿಗೆ ಅನೇಕ ಸಂದೇಶಗಳನ್ನು ನೀಡ್ತಾ ಹೇಳ್ತಾನೆ, ಆಗಾಗ್ಗೆ ಹರಯೇ ನಮಃ ಅಂತ ಜೋರಾಗಿ ಕೀರ್ತನೆಯನ್ನು ಮಾಡಬೇಕಂತೆ. ಮಾಡುವುದರಿಂದ ಅವನು ಎಲ್ಲ ಪಾಪಗಳನ್ನು ಕಳೆದುಕೊಂಡು ಅವನು ಪವಿತ್ರನಾಗ್ತಾನೆ ಅನ್ನೋ ಸಂದೇಶವನ್ನು ಕೃಷ್ಣ ಉದ್ಧವನಿಗೆ ನೀಡಿದ್ದಾನೆ. ವ್ಯಾಸರಾಜರು ಹರಿಹಿ ಅಂತ ಮಂಗಳಾಷ್ಟಕದಲ್ಲಿ ಭಗವಂತನ ಕರೀತಾ ನಮ್ಮೆಲ್ಲ ಕಷ್ಟಗಳನ್ನು ಕಳೆಯುವವನು, ಅಭೀಷ್ಟಗಳನ್ನು ನೀಡುವವನು ಅಂತ ಹೇಳಿ ಅದನ್ನು ಅವರು ಮಂಗಳಾಷ್ಟಕದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಶ್ರೀ ವೈಕುಂಠ ನಿವಾಸ ಲೋಲುಪಮತಿ
ವೈಕುಂಠದಲ್ಲಿ ವಾಸವನ್ನ ಮಾಡಬೇಕು ಎನ್ನುವ ವಿಷಯದಲ್ಲಿ ವಿಶೇಷವಾದ ಆಸಕ್ತಿ ಉಳ್ಳವನು ಭಗವಂತ ಅಂತ ಹೇಳ್ತಾ ಇದ್ದಾರೆ. ಅದು ಏನಂತ ದೊಡ್ಡ ಅಂಶವಾಗಿ ಕಾಣಲ್ಲ. ಅವರವರ ಮನೆಯಲ್ಲಿ ಅವರವರು ವಾಸ ಮಾಡಿಕೊಳ್ಳೋದು ಏನಿದೆ ಅದು ದೊಡ್ಡ ಸಂಗತಿ ಏನಲ್ಲ. ಸಾಮಾನ್ಯ ನಾವು ನಮ್ಮ ಮನೆಯಲ್ಲಿ ವಾಸ ಮಾಡ್ಕೊಂಡಿರ್ತೀವಿ, ಅಥವಾ ನಮ್ಮೂರಲ್ಲಿ ನಾವಿರ್ತೇವೆ, ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ನಮ್ಮ ಲೇಔಟಲ್ಲಿ ನಾವಿರ್ತೇವೆ, ಅಥವಾ ನಮ್ಮ ಮನೆ ಒಳಗಡೆ ನಾವಿರ್ತೇವೆ. ಇದು ದೊಡ್ಡ ಸಂಗತಿ ಆಗಲ್ಲ. ಆದರೆ ನಮ್ಮ ಮನೆಯಲ್ಲೇ ಒಂದು ಸಂಭ್ರಮ ನಡೀತಾ ಇದ್ದರೆ ಆ ಸಂಭ್ರಮವನ್ನು ನೋಡಬೇಕು ಅಂತ ನಾವುಗಳು ಏನಾದರೂ ಕೂಡ ಅಲ್ಲಿ ಆ ಮನೆಗೆ ಹೋಗ್ತಾ ಇರ್ತಕ್ಕಂಥದ್ದಾದರೆ ಎಷ್ಟು ಆನಂದ ಆಗತ್ತೆ. ಯಾವುದೋ ತಂದೆಗೆ ತನ್ನ ಮಕ್ಕಳೆಲ್ಲ ಆ ಸಂಭ್ರಮದಿಂದ ಅವರ ಮದುವೆಯ ಸಂಭ್ರಮದೆಲ್ಲ ಇರ್ತಾನೆ ಅಂದರೆ, ಸ್ತ್ರೀಯರು ಪುರುಷರೆಲ್ಲ ಮನೆಯಲ್ಲಿ ಎಷ್ಟು ಸಂಭ್ರಮದಿಂದ ಇದ್ದಾರೆ ಅನ್ನುವಾಗ ಆ ತಂದೆಗೆ ಆ ಮನೆಗೆ ಹೋಗೋಕ್ಕೇನೆ ಒಂದು ಸಂಭ್ರಮ ಆಗುತ್ತೆ. ಇಷ್ಟಾಗಿ ಮನೆಯನ್ನು ಕಟ್ಟಿಸಿದವನು ತಂದೆ, ಸಾಮಗ್ರಿ ಸಲಕರಣೆಗಳನ್ನು ತಂದವನು ತಂದೆ, ಮತ್ತು ಸಮಾರಂಭದ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡವನು ತಂದೆ. ಆದರೂ ತನ್ನ ಮನೆಗೆ ತಾನು ಹೋಗುವಾಗ ಅದರಲ್ಲಿ ಏನೋ ಒಂದು ಸಂಭ್ರಮ, ಸಂತೋಷದಿಂದ ಮೈ ಪುಳಕವಾಗುತ್ತೆ. ಹಾಗೆಯೇ ಭಗವಂತ ವೈಕುಂಠದಲ್ಲಿ ವಾಸ ಮಾಡಲು ಆಸ್ಥೆಯುಳ್ಳವನಾಗಿದ್ದಾನೆ ಅಂತ ಹೇಳ್ತಾ ವೈಕುಂಠದಲ್ಲಿ ತನ್ನ ಭಕ್ತರು ಸದಾ ಸಂತೋಷದಿಂದ ಇರ್ತಾರೆ. ಸಾವಿರಾರು ಜನ್ಮಗಳ ಸಾಧನೆ ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆದು ಆಮೇಲೆ ಆ ವೈಕುಂಠದಲ್ಲಿ ಅವರು ವಾಸವನ್ನು ಮಾಡ್ತಾ ನಿತ್ಯ ಆನಂದವನ್ನು ಅನುಭವಿಸ್ತಾ ಇರ್ತಾರೆ. ಅದು ತನ್ನ ಭಕ್ತರು ನಿತ್ಯ ಆನಂದವನ್ನು ಅನುಭವಿಸುವ ಲೋಕ. ಅದಕ್ಕದನ್ನು ವೈಕುಂಠ ಅಂತ ಕರೀತಾ ಇದ್ದಾರೆ. ವೈಕುಂಠ, ಕುಂಠ ಅಂದರೆ ಕುಂದುಕೊರತೆಗಳು. ವೈಕುಂಠ ಯಾವುದೇ ಕುಂದುಕೊರತೆಗಳಿಲ್ಲದ ಲೋಕ. ಆ ಹೆಸರನ್ನು ಹೇಳಲಿಕ್ಕೇನೆ ಒಂದು ಸಂತೋಷ ಆಗುತ್ತೆ. ಯಾವುದೇ ಕುಂದುಕೊರತೆಗಳಿಲ್ಲದ ಲೋಕ. ಲೋಕದ ಪ್ರಶ್ನೆ ಬೇಡ. ಯಾರೋ ಹೇಗಿದ್ದೀರಾ ಅಂತ ಕೇಳುವಾಗ ಆರೋಗ್ಯವಾಗಿದ್ದೀನಿ, ಸದ್ಯ ಏನೂ ರೋಗ ರುಜಿನಗಳಿಲ್ಲ, ತೊಂದರೆಗಳಿಲ್ಲ ಅಂದರೆ ಅದನ್ನು ಕೇಳೇ ಸಂತೋಷ ಆಗುತ್ತೆ. ಅಂದರೆ ಈ ದೇಹನೇ ವೈಕುಂಠ, ಕುಂದುಕೊರತೆಗಳಿಲ್ಲ ಅಂದರೆ ಎಷ್ಟು ಹೇಳುವವ್ರಿಗೂ ಸಂತೋಷ, ಕೇಳುವವ್ರಿಗೂ ಸಂತೋಷ ಆಗುತ್ತೆ. ಇಷ್ಟಿರುವಾಗ ಭಗವಂತನ ಲೋಕದಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲ, ಎಲ್ಲರೂ ಸಂಭ್ರಮಗಳಿಂದಿರ್ತಾರೆ. ಮುಪ್ಪು ಮೊದಲಾದವುಗಳ ಸುದ್ದಿಯೂ ಇಲ್ಲ. ಸದಾ ಸಂಭ್ರಮ, ಸಂತೋಷ ಇರುತ್ತೆ. ಅಂತಹ ಆ ಲೋಕದಲ್ಲಿ ತನ್ನ ಭಕ್ತರೆಲ್ಲ ಹಾಗೆ ಇದ್ದಾರೆ, ತನ್ನ ವೈಭವ ಹಾಗೆ ಇದೆ ಅಂತ ಅದನ್ನು ನೋಡಿ ಆಗಾಗ್ಗೆ ಅಲ್ಲಿ ಆ ಭಗವಂತ ಹೊರಗೆ ಬಂದು ಆ ಭಕ್ತರಿಗೆ ತನ್ನ ದರ್ಶನವನ್ನು ನೀಡ್ತಾ ಇರ್ತಾನೆ. ಅದನ್ನು ಕೃಷ್ಣಾಷ್ಟಕದಲ್ಲಿ ಸ್ತೋತ್ರ ಮಾಡ್ತಾ ಹೇಳ್ತಾ ಇದ್ದಾರೆ. ಏನೆಂದರೆ, ಶ್ರೀ ವೈಕುಂಠ ನಿವಾಸ ಲೋಲುಪಮತಿ, ವೈಕುಂಠದಲ್ಲಿ ವಾಸ ಮಾಡಲು ಆಸ್ಥೆಯುಳ್ಳವನು ಅಂತ ಹೇಳ್ತಿದ್ದಾನೆ. ಅದು ಅವನಿಗೆ ಮಾತ್ರ ವೈಕುಂಠ ಅಲ್ಲ, ಲಕ್ಷ್ಮೀದೇವಿಗೂ ವೈಕುಂಠ. ಮತ್ತು ಲಕ್ಷ್ಮೀದೇವಿಯಿಂದ ಸಂಪತ್ತು, ವೈಭವ ಮೊದಲಾದವುಗಳು ಆ ವೈಕುಂಠ ಲೋಕದಲ್ಲಿ ತುಂಬಿ ತುಳುಕ್ತಾ ಇರತಕ್ಕಂಥದ್ದಾಗಿದೆ. ಅಂತಹ ಭಗವಂತನನ್ನು ಮಂಗಳಾಷ್ಟಕದಲ್ಲಿ ಸ್ಮರಣೆ ಮಾಡಿಕೊಳ್ತಾ ನಮ್ಮ ಜೀವನದಲ್ಲಿ ಉತ್ಸಾಹ, ಸಂಭ್ರಮ, ಸಂತೋಷ, ಉಲ್ಲಾಸ ಇದೆಲ್ಲವೂ ಇರಬೇಕು ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಶ್ರೀ ಕೌಸ್ತುಭಾಲಂಕೃತ, ಹಾಗೆ ಭಗವಂತನು ಕೌಸ್ತುಭಮಣಿಯಿಂದ ಅಲಂಕೃತನಾಗಿ ಇದ್ದಾನೆ. ಅವನ ಕುತ್ತಿಗೆಯಲ್ಲಿ ಕೌಸ್ತುಭಮಣಿ ಕಾಣ್ತಾ ಇರತಕ್ಕಂಥದ್ದಾಗಿದೆ ಅಂತ ಹೇಳ್ತಾರೆ. ಆ ಮಣಿಗೆ ಕೌಸ್ತುಭ ಅನ್ನೋ ಹೆಸರು ಹೇಗೆ ಬಂತು? ಕು ಅಂದ್ರೆ ಭೂಮಿ, ಸ್ತುಭ ಅಂದ್ರೆ ಸುತ್ತುವರಿಯುವುದು. ಭೂಮಿಯನ್ನು ಸುತ್ತುವರಿಯುವುದನ್ನ ಕುಸ್ತುಭ ಅಂತ ಕರೀತಾ ಇರ್ತಕ್ಕಂಥವರಾಗ್ತಾರೆ. ಭೂಮಿಯನ್ನು ಸುತ್ತುವರಿಯುವುದು ಯಾವುದು? ಸಮುದ್ರ. ಆ ಸಮುದ್ರದಿಂದ ಹುಟ್ಟಿದ್ದು ಯಾವುದು? ಕೌಸ್ತುಭಮಣಿ. ಅದಕ್ಕೆ ಸಮುದ್ರದಿಂದ ಹುಟ್ಟಿದ್ದಾದ್ರಿಂದ ಕುಸ್ತುಭಾತ್ ಜಾತಂ ಕೌಸ್ತುಭಂ ಅಂತ ಹೇಳಿ ಆ ಕೌಸ್ತುಭಮಣಿಯನ್ನ ಕರೀತಾ ಇರ್ತಕ್ಕಂಥವರಾಗಿದ್ದಾರೆ. ಅದು ಸಮುದ್ರ ಮಥನದ ಸಂದರ್ಭದಲ್ಲಿ ಬಂದದ್ದು. ಅದನ್ನು ಭಗವಂತನೇ ಅದನ್ನು ಇಟ್ಟು ಮಾಡಿಕೊಳ್ತಾ ಇರ್ತಕ್ಕಂಥವನಾಗಿದ್ದಾನೆ. ಲಕ್ಷ್ಮೀ ಸ್ವಯಂವರದ ಸಂದರ್ಭದಲ್ಲಿ ಸಾಕ್ಷಾತ್ತಾಗಿ ಭಗವಂತನು ಅದನ್ನು ಏನೆಂದರೆ ಸಮಸ್ತವಾಗಿ ಓಡಾಡಿದ ದೇವತೆಗಳಲ್ಲೆಲ್ಲ ಉತ್ತಮನಾದ ನಾಯಕನಾದ ಬ್ರಹ್ಮದೇವರಿಗೆ ಆ ಕೌಸ್ತುಭ ಮಣಿ ಏನಿದೆ, ಆ ಕೌಸ್ತುಭ ಮಣಿಯನ್ನು
ಭಗವಂತ ಉಡುಗೊರೆಯಾಗಿ ಕೊಡ್ತಕ್ಕಂಥವನಾಗ್ತಾನೆ. ಶ್ರೀ ಕೌಸ್ತುಭಾಲಂಕೃತ. ಭಗವಂತನಿಗೆ ಅದು ಯಾಕೆ ತುಂಬ ಪ್ರಿಯ ಅಂದರೆ, ಒಂದು ಸಮುದ್ರ ಮಥನ ಆದಾಗ ಬಂದದ್ದು ಅಂತ ಪ್ರಿಯ, ಇನ್ನೊಂದು ಬ್ರಹ್ಮದೇವರು ಮೆಚ್ಚಿಕೊಂಡು ಅದನ್ನು ಭಗವಂತನಿಗೆ ನೀಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ನನ್ನ ಮಗನಾಗಿರ್ತಕ್ಕಂಥ ಬ್ರಹ್ಮ ನಾನು ಅವನಿಗೆ ತೋರಿಸಿದಾಗ ಅವನು ಅದನ್ನು ಮೆಚ್ಚಿ ನನಗೆ ನೀಡಿದ್ದು ಅಂತ ಅದರ ಮೇಲೆ ಒಂದು ಅಭಿಮಾನ, ಇನ್ನೊಂದು ಸ್ವಾಭಿಮಾನ, ಇನ್ನೊಂದು ಸ್ವಕೀಯನಾದ ಬ್ರಹ್ಮ ಯಾವುದೇ ದೋಷಗಳು ಇಲ್ಲದವನು, ಅವನು ನನಗೆ ಇದನ್ನು ನೀಡಿದ್ದಾನೆ ಅಂತ ಸದಾ ಕುತ್ತಿಗೆಯಲ್ಲಿ ಭಗವಂತ ಧರಿಸಿರ್ತಾನೆ. ಶ್ರೀಕೌಸ್ತುಭಾಲಂಕೃತ. ಸಾಮಾನ್ಯ ನೆಕ್ಲೇಸ್ ಅಂತ ನಾವು ಧರಿಸಿದ್ರೆ ಅದು ಕುತ್ತಿಗೆಯಲ್ಲಿರಲ್ಲ, ಕುತ್ತಿಗೆ ಕೆಳಗಡೆ ಇರುತ್ತೆ ಅಲ್ವಾ. ನೆಕ್ಲೇಸ್ ಅಂತ ಕಷ್ಟಪಟ್ಟು ಧರಿಸ್ತಾರೆ, ಅದು ಕುತ್ತಿಗೆ ಕೆಳಗಡೆ ಇರುತ್ತೆ, ಕುತ್ತಿಗೆಯಲ್ಲಿ ನಿಲ್ಲಲ್ಲ. ಅದು ಕೌಸ್ತುಭ ಮಣಿ ಹಾಗಲ್ಲ, ಅದು ನೆಕ್ಲೇಸ್ ಅಲ್ಲ, ಕುತ್ತಿಗೆಯಲ್ಲೇ ಅಂಟಿಕೊಂಡಿರುವ ಮಣಿಯಂತೆ ಇದೆ. ಅದು ಹಣೆಗೆ ಹೇಗೆ ತಿಲಕ ಅಂಟಿಕೊಂಡಿರುತ್ತೋ ಹಾಗೆ ಕುತ್ತಿಗೆಗೆ ಅಂಟಿಕೊಂಡಿದೆ. ಅದು ಏನು ಹೇಳ್ತಾ ಇದೆ ಕೌಸ್ತುಭ ಮಣಿ ಅಂದರೆ, ಸಮುದ್ರ ಮಥನ ಆದಾಗ ಬಂದದ್ದು, ಅಮೃತದ ಉದ್ದೇಶದ ಸರದಿಯಲ್ಲಿರುವಾಗ ಬಂದದ್ದು. ಅದೇನು ಹೇಳ್ತಾ ಇದೆ ಅಂದರೆ, ನಮ್ಮ ಕುತ್ತಿಗೆಯಿಂದ ಅಮೃತಮಯವಾದ ಮಾತುಗಳು ಬರಬೇಕು, ಸತ್ಯವಾದ ಮಾತುಗಳು ಬರಬೇಕು. ಸಮುದ್ರ ಮಥನ ಮಾಡಿ ಅಂತ ಹೇಳಿದವನು ಭಗವಂತ, ಅದಕ್ಕೆ ಅಡಿಗಡಿಗೆ ಬಂದ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿದವನು ಭಗವಂತ. ದೇವತೆಗಳ ಪಕ್ಷ ವಹಿಸಿ ಲೋಕ ಕಲ್ಯಾಣಕ್ಕಾಗಿ ಪೂರ ನಿಂತು ಅನೇಕ ಒಂದು ಹಂತಗಳಲ್ಲೂ ಅದನ್ನು ನಡೆಸಿಕೊಟ್ಟವನು ಭಗವಂತ. ಅಂದರೆ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಾಗ, ಲೋಕ ಕಲ್ಯಾಣದ ಕಾರ್ಯವನ್ನು ಕೈಗೆತ್ತಿಕೊಂಡಾಗ ನಾವು ಮಧುರವಾಗಿ ಇರಬೇಕು, ಬರುವ ಅಡ್ಡಿ ಆತಂಕಗಳೆಲ್ಲ ನಿವಾರಿಸುವಷ್ಟು ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಗಟ್ಟಿ ಇರಬೇಕು. ಅದನ್ನು ಕುತ್ತಿಗೆ ಇರುವ ಕೌಸ್ತುಭಮಣಿ ಹೇಳ್ತಾ ಇದೆ. ಮತ್ತೆ ಶ್ರೀಮದ್ ಬ್ರಹ್ಮ ಪಿನಾಕಿ ಪೂಜಿತ ಪದ ಅಂತ ಹೇಳ್ತಾ ಬ್ರಹ್ಮದೇವರು ಆ ಭಗವಂತನ ಪಾದಗಳನ್ನು ಪೂಜಿಸ್ತಾ ಇರ್ತಾರೆ. ಇದುವರೆಗೂ ಮುಖವನ್ನು ವರ್ಣನೆ ಮಾಡ್ತಾ ಇದ್ರು, ಆಮೇಲೆ ಆ ಎದೆಯನ್ನು ವರ್ಣನೆ ಮಾಡ್ತಾ ಇದ್ರು, ನಡುವಿರುವ ಕುತ್ತಿಗೆಯನ್ನು ವರ್ಣನೆ ಮಾಡ್ತಾ ಇದ್ರು, ಈಗ ಪಾದವನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಶ್ರೀಮದ್ ಬ್ರಹ್ಮ ಪಿನಾಕಿ ಪೂಜಿತ ಪದ. ಬ್ರಹ್ಮದೇವರು ಮತ್ತೆ ರುದ್ರದೇವರು ಇವರುಗಳಿಂದ ಪೂಜಿತ ಪದ, ಪೂಜಿಸಲ್ಪಟ್ಟ ಪಾದವುಳ್ಳವನಾಗಿದ್ದಾನೆ ಭಗವಂತ. ಅಂದರೆ ಬ್ರಹ್ಮದೇವರು ಭಗವಂತನ ಪಾದವನ್ನು ಪೂಜೆ ಮಾಡಿ ಸಾರ್ಥಕ್ಯವನ್ನು ಪಡೀತಾರೆ. ಲೋಕದ ರಕ್ಷಣೆಯನ್ನು ಏನು ಬ್ರಹ್ಮದೇವರು ಸೃಷ್ಟಿ ಮಾಡಿರ್ತಾರೆ ಅದನ್ನು ಆಗಾಗ್ಗೆ ಹೋಗೊಟ್ಟು ಭೂಮಿಗೆ ಅವತಾರವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಆ ಪಾದವನ್ನು ನೋಡಿ ನೋಡಿ ಬ್ರಹ್ಮದೇವರು ಖುಷಿ ಪಡ್ತಾರೆ. ನಾ ಹೇಳಿದೆ ಅಂತ ಓಡಿ ಬಂದಿಯಲ್ಲ, ನಾ ಹೇಳಿದೆ ಅಂತ ಪಾದವನ್ನು ಬೆಳೆಸಿ ಬಂದು ಆ ಭಕ್ತ ಜನನ ರಕ್ಷಣೆ ಮಾಡಿ ಲೋಕವನ್ನು ರಕ್ಷಣೆ ಮಾಡಿದೆಯಲ್ಲ ಅಂತ ಸಂತೋಷ ಪಡ್ತಾ ಇರ್ತಾರೆ. ಅವರ ಹಿಂದೆ ಬಿದ್ದಿರುವ ರುದ್ರದೇವರಂತೂ ಏನಂದ್ರೆ, ಎಷ್ಟೆಷ್ಟೋ ಸಂದರ್ಭಗಳಲ್ಲಿ ನಾನು ದೈತ್ಯರಿಗೆ ವರವನ್ನು ಕೊಟ್ಟಿರ್ತೇನೆ, ಅದು ಅಷ್ಟು ತಪಸ್ಸು ಮಾಡಿದ್ದಾರಲ್ಲ ಅನ್ನೋ ನಿಯಮಕ್ಕೆ ಒಳಗಾಗಿ ವರವನ್ನು ಕೊಟ್ಟಿರ್ತೇನೆ, ಅದರಿಂದ ಆಗುವ ಅನರ್ಥಗಳನ್ನು ಕಂಡು ನನಗೆ ಕೈ ಹಿಸಿಕೊಳ್ಳುವ ಪ್ರಸಂಗ ಬಂದಿರುತ್ತೆ. ಹಾಗೆಲ್ಲ ನೀನು ಬಂದು ನನ್ನ ಮರ್ಯಾದೆಯನ್ನು ರಕ್ಷಿಸಿ ಲೋಕವನ್ನು ಸಂರಕ್ಷಣೆ ಮಾಡಿದವನು ಅಂತ ಪಿನಾಕಿ ಅಂದರೆ ರುದ್ರದೇವರು ಆ ಭಗವಂತನ ಪಾದಗಳನ್ನು ಪೂಜೆ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಹೀಗೆ ಲೋಕ ಸಂರಕ್ಷಣೆಯ ಕಾರ್ಯದಲ್ಲಿ ನಿರತವಾದ ಆ ಪಾದಗಳನ್ನು ಬ್ರಹ್ಮದೇವರು ರುದ್ರದೇವರು ಪೂಜೆ ಮಾಡ್ತಾ ಇದ್ದಾರೆ. ಈ ವೈಭವ ಯಾವ ದೇವರಿಗುಂಟು? ಬೇರೆ ಯಾವುದಾದ್ರೂ ದೇವತೆಯನ್ನು ಬ್ರಹ್ಮರುದ್ರಾದಿಗಳಿಂದ ಪೂಜಿತವಾದ ಪಾದವುಳ್ಳವರಾಗಿದ್ದಾರಾ? ಇಲ್ಲ. ಇದು ವಿಷ್ಣು ಸರ್ವೋತ್ತಮತ್ವಕ್ಕೆ ನಿಂತಿರುವ ಸಾಕ್ಷಿ. ಪಾದಗಳ ಪೂಜೆ ಮಾಡಿದ ನಂತರ, ಹೊಗಳಿದ ನಂತರ ಕೈಗಳನ್ನು ಹೊಗಳ್ತಾ ಇದ್ದಾರೆ. ಏನಿದು? ಹೊಗಳಬೇಕಾದ ಕ್ರಮ ಹೇಗಿರಬೇಕು? ಮೇಲಿನಿಂದ ಬರುವುದಾದರೆ ಮುಖ, ಕುತ್ತಿಗೆ, ಎದೆ, ಉದರ, ಸೊಂಟ, ಪಾದ ಹೀಗಿರಬೇಕು. ಕೆಳಗಿನಿಂದ ವರ್ಣನೆ ಮಾಡುವುದಾದರೆ ಹೇಗಿರಬೇಕು? ಪಾದ, ಮೊಣಕಾಲು, ಕಟಿ, ಉದರ, ವಕ್ಷಸ್ಥಲ, ಕುತ್ತಿಗೆ, ಮುಖ, ಕೂದಲು ಹೀಗಿರಬೇಕು. ಎರಡು ಕ್ರಮವನ್ನು ಅನುಸರಣೆ ಮಾಡಿಲ್ಲ ವ್ಯಾಸರಾಜರು.
ಒಂದ್ಸತಿ ಮುಖವನ್ನು ಹೊಗಳ್ತಾರೆ, ಇನ್ನೊಂದು ಸತಿ ಎದೆಯನ್ನು ಹೊಗಳ್ತಾರೆ, ಮತ್ತೊಂದು ಸತಿ ಕುತ್ತಿಗೆಯನ್ನು ಹೊಗಳ್ತಾರೆ, ಇನ್ನೊಂದು ಸತಿ ಪಾದವನ್ನು ಹೊಗಳ್ತಾರೆ, ಮತ್ತೊಂದು ಸತಿ ಕೈಯನ್ನು ಹೊಗಳ್ತಾರೆ. ಯಾಕೆ ಹೀಗೆ? ಇದೇ ಭಗವಂತನ ವೈಶಿಷ್ಟ್ಯ. ಯಾವುದಾದ್ರೂ ಒಂದು ಬಸ್ ಖಾಲಿ ಇದ್ಬಿಟ್ರೆ ಸ್ಕೂಲ್ ಮಕ್ಕಳು ಆ ಬಸ್ಸನ್ನು ಹತ್ತಾ ಇದ್ರೆ ಒಂದ್ಸತಿ ಒಂದು ಸೀಟಲ್ಲಿ ಕೂತ್ಕೊಳ್ತಾರೆ, ಇನ್ನೊಂದು ಸತಿ ಆ ಸೀಟ್ ಚೆನ್ನಾಗಿಲ್ಲ ಅಂತ ಇನ್ನೊಂದು ಸೀಟಲ್ಲಿ ಕೂತ್ಕೋತಾರೆ, ಇನ್ನೊಂದು ಸತಿ ಮತ್ತೊಂದು ಸೀಟಲ್ಲಿ ಕೂತ್ಕೊಂಡು ವಿಂಡೋ ಸೀಟ್ ಇದೆ ಅಂತ ಕೂತ್ಕೊಳ್ತಾರೆ, ಮತ್ತೊಂದು ಸತಿ ಹಿಂದಿನ ಸೀಟಲ್ಲಿ ಹೋಗಿ ಕೂತ್ಕೋತಾರೆ. ಯಾವ ಸೀಟಲ್ಲಿ ಕೂತ್ಕೋಬೇಕು ಅಂತ ಗೊತ್ತಾಗಲ್ಲ, ಯಾಕಂದ್ರೆ ಎಲ್ಲ ಸೀಟು ಖಾಲಿ ಇದೆ, ಎಲ್ಲಿ ಕೂತ್ಕೊಳ್ಳಿ ಅನ್ನೋ ಗೊಂದಲಕ್ಕೊಳಗಾಗಿ ಎಲ್ಲ ಕಡೆಯೂ ಕೂತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಭಗವಂತನ ಮುಖವೂ ಸುಂದರ, ಭಗವಂತನ ಎದೆಯೂ ಸುಂದರ, ಭಗವಂತನ ಪಾದವೂ ಸುಂದರ, ಭಗವಂತನ ಕೈ ಕುತ್ತಿಗೆಗಳು ಸುಂದರ. ಆದ್ರಿಂದ ವ್ಯಾಸರಾಜರು ಎಲ್ಲವೂ ಸುಂದರವಾಗಿರೋದ್ರಿಂದ ಒಮ್ಮೆ ಮುಖವನ್ನು ಸ್ತೋತ್ರ ಮಾಡ್ತಾರೆ, ಮತ್ತೊಮ್ಮೆ ಎದೆಯನ್ನು ಸ್ತೋತ್ರ ಮಾಡ್ತಾರೆ. ಎದೆಯನ್ನು ಸ್ತೋತ್ರ ಮಾಡದೆ ಆಯಿತು ಅನ್ನುವಾಗ ಅಯ್ಯೋ ಕುತ್ತಿಗೆಯನ್ನು ಸ್ತೋತ್ರ ಮಾಡಬೇಕು ಅಂತ ಕಂಠವನ್ನು ಸ್ತೋತ್ರ ಮಾಡ್ತಾರೆ. ಅಯ್ಯೋ ಆಯಿತು ಅನ್ನುವಾಗ ಪಾದವೂ ಚೆನ್ನಾಗಿದೆಯಲ್ಲ ಅಂತ ಪಾದವನ್ನು ಸ್ತೋತ್ರ ಮಾಡ್ತಾರೆ. ಆಯಿತು ಅನ್ನುವಾಗ ಅಯ್ಯೋ ಕೈಗಳನ್ನೇ ಸ್ತೋತ್ರ ಮಾಡಿಲ್ಲ ಅಂತ ಕೈಗಳು ಸ್ತೋತ್ರ ಮಾಡ್ತಾರೆ. ಸರ್ವಾಂಗ ಸುಂದರನಾದವನು ಭಗವಂತ. ನೋಡಿ, ಬೇರೆಯವರದ್ದಾದ್ರೆ ಏನೋ ಕಾಸ್ಮೆಟಿಕ್ ಬಳಕೊಂಡಿರೋದ್ರಿಂದ ಅಥವಾ ಏನೋ ತಿಲಕ ಮೊದಲ ಧರಿಸೋದ್ರಿಂದ ಮುಖವು ಸುಂದರವಾಗಿದೆ ಅಂತ ಹೇಳ್ಬೋದು ಅಲ್ವಾ? ಯಾರದ್ದಾದರೂ ಏನಂದ್ರೆ ಕುತ್ತಿಗೆ ಸುಂದರವಾಗಿದೆ ಅಂತ ಹೇಳ್ತಾರಾ? ಏನೋ ನೆಕ್ಲೆಸ್ ಹಾಕೊಂಡಾಗ ಕುತ್ತಿಗೆ ಸುಂದರವಾಗಿದೆ ಎನ್ಬೋದು. ಇಲ್ಲದೆ ಇದ್ರೆ ಕುತ್ತಿಗೆಯಲ್ಲಿ ಸೌಂದರ್ಯ ಅಂದ್ರೆ ಏನು ಅಲ್ವಾ? ಯಾರದ್ದಾದ್ರೂ ಕೈ ಚೆನ್ನಾಗಿದೆ ಅಂತ ಹೇಳ್ತಾರಾ? ಏನೋ ಬಡಿಸ್ತಾ ಇದ್ರೆ ನಿಮ್ ಕೈ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲದೆ ಇದ್ರೆ ಕೈ ಚೆನ್ನಾಗಿದೆ ಅಂತ ಹೇಳುವುದಕ್ಕೆ ಏನು ಅರ್ಥ ಇದೆ? ಆದರೆ ಭಗವಂತನು ಸರ್ವಾಂಗ ಸುಂದರನಾಗಿರುವುದರಿಂದ ಪಾದವನ್ನು ಹೊಗಳ್ತಾರೆ, ಕೈಗಳನ್ನು ಹೊಗಳ್ತಾರೆ. ಶ್ರೀ ಶಂಖ ಚಕ್ರಾಂಕಿತ, ಶಂಖ ಚಕ್ರ ಮೊದಲಾದ ಅಂಕಿತವಾದ್ದು ಅವನ ಕೈಗಳು ಅಂತ ಹೇಳ್ತಿದ್ದಾರೆ. ಶಂಖದಿಂದ ಭಗವಂತ ಏನ್ ಹೇಳ್ತಾನೆ? ಶಂಖಕ್ಕೆ ಅಭಿಮಾನಿ ಯಾರು? ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅಭಿಮಾನಿ ಆದ್ರಿಂದ ಶಂಖವನ್ನು ಕೈಯಲ್ಲಿ ಧರಿಸಿ ಭಗವಂತ ಏನು ಹೇಳ್ತಾನೆ? ನಿಮಗೆ ಸಂಪತ್ತೆಲ್ಲ ಕೊಡ್ತೀನಿ, ಏನು ಬೇಕಾದರೂ ಸಂಪತ್ತು ಕೇಳಿ. ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಅಂದರೆ ರಿಸೋರ್ಸಸ್ ಚೆನ್ನಾಗಿರ್ಬೇಕು. ರಿಸೋರ್ಸಸ್ ಚೆನ್ನಾಗಿಲ್ಲದೆ ಇದ್ರೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ಭಗವಂತ ಏನು ಮಾಡಿದ್ದಾನೆ ಅಂದರೆ ಆ ನಿಟ್ಟಿನಲ್ಲಿ ಅವನು ಒಳ್ಳೆ ಆ ಸಂಪತ್ತನ್ನು ನೀಡುವವನಾಗ್ತೀನಿ ಅಂತ ತೋರ್ಸಕ್ಕೆ ಅವನು ಶಂಖವನ್ನು ಧರಿಸಿದ್ದಾನೆ. ಇನ್ನೊಂದು ದೃಷ್ಟಿಯಲ್ಲಿ ನೋಡಕ್ಕೆ ಹೋದರೆ ಶಂಖ ಅಂದರೆ ಲಕ್ಷ್ಮಿ. ಲಕ್ಷ್ಮಿ ಯಾತರ ಸಂಕೇತ ಅಂದರೆ ವಾಂಗ್ ಮನೋಭಿಮಾನಿ ದೇವತಾಯಾಹ ರಮಾಯಾಹ ಅಭಿನಮ್ಯತ್ವಾತ್ ಅಂತ ಟೀಕಾಚಾರ್ಯರು ಹೇಳ್ತಾರೆ. ವಾಕ್ ಮತ್ತೆ ಮನಸ್ಸು ಏನಿದೆ ಅದಕ್ಕೆ ಅಭಿಮಾನಿ. ಭಗವಂತ ಶಂಖವನ್ನು ಕೈಲಿಟ್ಕೊಂಡು ಏನು ಹೇಳ್ತಾನಂದ್ರೆ ನಿಮ್ಮ ಮನಸ್ಸು ಮತ್ತೆ ನಿಮ್ಮ ಮಾತು ನಿಮ್ಮ ಕೈಲಿರಲಿ. ಯಾರ ಮಾತು ಯಾರ ಕೈಯಲ್ಲಿರಲು ಅವರು ಮಾತಾಡಿದ ಮೇಲೆ ಕೈ ಹಿಸಿಕೊಳ್ತಾರೆ. ಯಾಕಾದ್ರೂ ಈ ಮಾತಾಡದ್ನು ಅಂತ ಕೈ ಹಿಸಿಕೊಳ್ತಾರೆ. ನಿಮ್ಮ ಮಾತು ನಿಮ್ಮ ಕೈಯಲ್ಲಿರಲಿ. ಬಾಯಿ ತುಟಿ ಮೀರಿತು ಅಂತ ಕೈ ಹಿಸಿಕೊಳ್ಳುವ ಪ್ರಸಂಗ ಬಾರದಿರಲಿ. ಹಾಗೆ ಅದೇ ರೀತಿಯಾಗಿ ಏನಂದ್ರೆ ನಿಮ್ಮ ಮನಸ್ಸು ನಿಮ್ಮ ಕೈಲಿರಲಿ. ಎಷ್ಟೋ ಸಾತಿ ನಾವು ಸತ್ಸಂಕಲ್ಪಗಳನ್ನು ಮಾಡ್ತೇವೆ. ಯಾವುದೋ ಸಂಸ್ಥೆಗೆ 1,00,000 ರೂಪಾಯಿ ದಾನ ಕೊಡಬೇಕು ಅಂತಲೋ, ಗೋದಾನವನ್ನು ಚೆನ್ನಾಗಿ ಮಾಡಬೇಕು ಅಂತಲೋ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತೀವಿ. ಎಷ್ಟು ಲಕ್ಷ ಆದರೂ ಸರಿ, 2,000 ಆದರೂ ಸರಿ, ಸತ್ಕಾರ್ಯವನ್ನು ಮಾಡೋಣ ಅಂದ್ಕೊಳ್ತೇವೆ. ಇನ್ಯಾರೋ ಅಷ್ಟೆಲ್ಲ ಯಾಕೆ ಖರ್ಚು ಮಾಡ್ತೀರಾ, ಏನು ಬೇಡ, ಈಗ ಸಣ್ಣದಾಗಿ ಮಾಡಿ, ಮುಂದೆ ಟೈಮ್ ಬಂದಾಗ ವಿಸ್ತಾರವಾಗಿ ಮಾಡಿದ್ರಾಯಿತು ಅನ್ನುವಾಗ ಮನಸ್ಸು ಬದಲಾಯಿಸಿಬಿಟ್ಟು ಕಾರ್ಯವನ್ನು ಸಣ್ಣದಾಗಿ ಮಾಡ್ತೀವಿ. ಕಾರ್ಯ ಸಣ್ಣದಾಗಿ ಮಾಡಿಬಿಟ್ಟು ದೊಡ್ಡದಾಗಿ ಪ್ರಚಾರ ಮಾಡ್ತೀವಿ. ಮತ್ತೆಂದು ದೊಡ್ಡ ಕಾರ್ಯವನ್ನು ಮಾಡದೆ ಕೈ ಬಿಟ್ಟು ಬಿಡ್ತೀವಿ. ಅದಕ್ಕೆ ಸತ್ಕಾರ್ಯವನ್ನ ಮನಸ್ಸಲ್ಲಿ ಏನು ಮಾಡಿರ್ತೀರಾ ಆ ಮನಸ್ಸು ನಿಮ್ಮ ಕೈಲೇ ಇರಲಿ, ಅದು ಬದಲಾಗದಿರಲಿ. ಇದನ್ನ ಭಗವಂತ ಕೈಯಲ್ಲಿ ಶಂಖ ಇಟ್ಕೊಂಡು ತೋರಿಸ್ತಾ ಇರ್ತಕ್ಕಂಥವನಾಗಿದ್ದಾನೆ. ಮತ್ತೆ ಶಂಖಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅಂದ್ರೆ ಸಂಪತ್ತು ನಿಮ್ಮ ಕೈಯಲ್ಲಿರಲಿ ಅಂತ ಹೇಳ್ತಾನೆ. ಸಂಪತ್ತು ನಮ್ಮ ಕೈಯಲ್ಲಿರಲಿ ಅಂದ್ರೆ ಆ ಸಂಪತ್ತು ನಮ್ಮ ಕೈಯಿಂದ ದಾನ ಮಾಡುವ ಪ್ರವೃತ್ತಿ ಏನಿದೆ ಅದನ್ನು ಹೊಂದಿದ್ರೆ ಅದು ಜಗತ್ತಿಗೆ ಕ್ಷೇಮ. ಭಗವಂತ
ಕೈಯಲ್ಲಿ ಶಂಖವನ್ನು ಕೃಷ್ಣ ಪರಮಾತ್ಮ ಧರಿಸಿಕೊಂಡು ಹೇಳ್ತಾನೆ, ಸತ್ಕಾರ್ಯಗಳಿಗೆ ದಾನ ಮಾಡುವ ಸ್ವಭಾವ ನಿಮ್ಮದಾಗಲಿ, ನಿಮ್ಮ ಮನಸ್ಸು ನಿಮ್ಮ ಕೈಲಿರಲಿ, ನಿಮ್ಮ ಮಾತು ನಿಮ್ಮ ಕೈಲಿರಲಿ. ಎಷ್ಟೋ ಸಾತಿ ಮಾತು ಕೈ ಮೀರಿ ಹೋದಾಗ ಕೈಗೆ ಹಿಸಿಕೊಳ್ತೇವೆ, ಅಥವಾ ಕೈಯನ್ನು ತಲೆ ಮೇಲೆ ಇಟ್ಕೊಳ್ತೀವಿ. ನನ್ನ ತಲೆ ಯಾಕೆ ಕೆಲಸ ಮಾಡಲಿಲ್ಲ, ಯಾಕಾದರೂ ಈ ಮಾತಾಡಿದ್ನೋ ಅಂತೀವಿ. ಹಾಗಾಗಬಾರ್ದು. ಕೈಯಲ್ಲಿರುವ ಶಂಖ ಹೇಳ್ತಾ ಇದೆ, ಮನಸ್ಸು, ಮಾತು, ಸಂಪತ್ತು ಇವುಗಳು ನಿಮ್ಮ ಕೈಯಲ್ಲಿರಲಿ ಅಂತ ಹೇಳ್ತಾ ಇದೆ. ಇನ್ನೊಂದು, ಕೈಯಲ್ಲಿ ಯಾಕೆ ಮಾತಿರಬೇಕು? ಮಾತಿರೋದು ಬಾಯಲ್ಲಲ್ವಾ, ಕೈಯಲ್ಲಿ ಯಾಕೆ ಮಾತಿರಬೇಕು? ಭಗವಂತ ಯಾಕೆ ಶಂಖವನ್ನು ಕೈಯಲ್ಲಿ ಧರಿಸ್ಬೇಕು ಅಂದ್ರೆ, ನಾವು ಮಾತಾಡ್ತೀವಿ, ಆಡಿದ ಮಾತು ಸಾರ್ಥಕ ಆಗ್ಬೇಕಲ್ವಾ? ಯಾರಿಗೋ ಒಬ್ಬರಿಗೆ ಚೆಕ್ ಕೊಡ್ತೀವಿ, ಚೆಕ್ ಕೊಟ್ಟಿದ್ದು ಹಾನರ್ ಆಗ್ಬೇಕಂದ್ರೆ ಸಿಗ್ನೇಚರ್ ಸರಿ ಇರಬೇಕಲ್ವಾ? ಸಿಗ್ನೇಚರ್ ಸರಿ ಇದ್ರು ಅಕೌಂಟಲ್ಲಿ ಬ್ಯಾಲೆನ್ಸ್ ಇರಬೇಕಲ್ವಾ? ಅಕೌಂಟಲ್ಲಿ ಬ್ಯಾಲೆನ್ಸೇ ಇಲ್ಲದೆ ಇದ್ರೆ, ಸಿಗ್ನೇಚರೇ ಇಲ್ಲದೆ ಇದ್ರೆ ಆ ಚೆಕ್ ಹೆಂಗೆ ಹಾನರ್ ಆಗುತ್ತೆ? ಸಿಗ್ನೇಚರ್ ಮಾಡೋದು ಯಾತ್ರಿಂದ? ಕೈಯಿಂದ ಅಲ್ವಾ? ಅಮೌಂಟ್ ಬರೆಯೋದು ಯಾತ್ರಿಂದ? ಕೈಯಿಂದ ಅಲ್ವಾ? ಡಿಜಿಟಲ್ ವರ್ಲ್ಡಲ್ಲೂ ಕೂಡ ಅದು ನಡೆಯೋದು ಯಾತ್ರಿಂದ? ಫಿಂಗರಿಂದ, ಫಿಂಗರ್ ಪ್ರಿಂಟಿಂದ ಅಲ್ವಾ? ಅಂದರೆ ಸಂಪತ್ತು ಎಲ್ಲಿದೆ ಹಾಗಾದರೆ? ವಿತರಣೆಯಲ್ಲಿ ಎಲ್ಲಿದೆ? ಅದು ಕೈಯಲ್ಲಿದೆ ಅಲ್ವಾ? ಅಂದರೆ ಆ ಕೈ ಅದು ಮಾತಿನ ಸಂಕೇತ, ಅದೇ ಕೈ ಜಪ ಮೊದಲಾದವುಗಳ ಸಂಕೇತ. ಯಾರು ಚೆನ್ನಾಗಿ ಜಪ ಮಾಡ್ತಾರೆ ಅವರು ಕೈಯಿಂದ ಆಶೀರ್ವಾದ ಮಾಡಬಹುದು. ಯಾರು ಜಪಾನೇ ಮಾಡಿರಲ್ವೋ ಅವ್ರ ಆಶೀರ್ವಾದ ಹೆಂಗೆ ಮಾಡಿದ್ರೆ ಅದಕ್ಕೇನು ಬೆಲೆ ಬರುತ್ತೆ? ಅಕೌಂಟಲ್ಲಿ ಬ್ಯಾಲೆನ್ಸೇ ಇಲ್ಲದೆ ಇದ್ರೆ ಚೆಕ್ ಕೊಟ್ಟರೆ ಹೆಂಗೆ ಹಾನರ್ ಆಗತ್ತೆ? ಅದಕ್ಕೆ ಕೈಯಲ್ಲಿ ಚೆನ್ನಾಗಿ ಜಪ ಮಾಡಬೇಕು. ಸಾಧಕರಲ್ಲಿ ಶ್ರೇಷ್ಠಲಾದವಳು ಅಂದರೆ ಲಕ್ಷ್ಮೀದೇವಿ. ಅವಳು ಎಷ್ಟು ಭಗವಂತನಲ್ಲಿ ಪ್ರೀತಿ ಇರ್ತಾಳೆ, ಎಷ್ಟು ಸಾಧನೆ ಮಾಡ್ತಾಳೆ ಅಂದರೆ ವೇದವ್ಯಾಸರು ಹೇಳ್ತಾರೆ, ಆದರಾತ್ ಅಲೋಪಃ. ಅವಳು ಸಾಧನೆ ಮಾಡ್ತಾಳ ಇಲ್ವಾ? ನಿತ್ಯ ಮುಕ್ತಳಾದವಳು ಭಗವಂತನ ಸ್ತೋತ್ರ ಮಾಡ್ತಾಳ ಇಲ್ವಾ ಲಕ್ಷ್ಮೀದೇವಿ? ಅಂದರೆ ಆದರಾತ್ ಅಲೋಪಃ. ಭಗವಂತನಲ್ಲಿ ಅತಿಶಯವಾದ ಆದರ ಇರುತ್ತೆ, ಆದ್ದರಿಂದ ಅತಿಶಯವಾದ ಆದರ ಇರುತ್ತೆ, ಆದ್ರಿಂದ ಅಲೋಪಃ ಅಂತ ಹೇಳಿ ಲೋಪವಾಗುವುದಿಲ್ಲ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಹೀಗೆ ಆ ಭಗವಂತನ ಮಹಿಮೆಯನ್ನು ಹೇಳ್ತಾ ಏನಂದ್ರೆ, ಲಕ್ಷ್ಮೀದೇವಿ ಸಾಧಕಳಾಗಿದ್ದಾಳೆ. ಆದ್ದರಿಂದ ಕೈಯಲ್ಲಿ ಇಟ್ಕೊಂಡಿರೋ ಭಗವಂತ ಹೇಳ್ತಾನೆ, ಸಾಧಕ ಶ್ರೇಷ್ಠರು ಯಾವತ್ತೂ ಕೂಡ ನನ್ನ ಕೈಯಲ್ಲಿರ್ತಾರೆ, ಅಂದರೆ ನನ್ನ ಹತ್ತಿರದಲ್ಲಿರ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕೈಯಲ್ಲಿರುವ ಚಕ್ರ ಅಂತೂ ಅದಕ್ಕೆ ಬರುವ ಅಡ್ಡಿ ಆತಂಕಗಳನ್ನೆಲ್ಲ ಪರಿಹಾರ ಮಾಡ್ತೇನೆ ಅಂತ ಏನು ಮಾಡಿದ್ದಾನೆ? ಅಡ್ಡಿ ಆತಂಕಗಳನ್ನು ಪರಿಹಾರ ಮಾಡ್ತಾ ಇದ್ದಾನೆ. ಆದ್ದರಿಂದ ಶ್ರೀಶಂಕ ಚಕ್ರಾಂಕಿತ. ಇಷ್ಟೆಲ್ಲ ಭಗವಂತನ ವರ್ಣನೆ ಮಾಡ್ತಾ ವ್ಯಾಸರಾಜರು ಮಂಗಳಾಷ್ಟಕದಲ್ಲಿ ಹೇಳೋದು, ಶ್ರೀವ್ಯಾಸಾರ್ಯ ಮನೋಂಬುಜಸ್ಥಿರರತಿ ಕುರ್ಯಾತ್ ಸದಾ ಮಂಗಳಂ. ಅಂತಹ ವ್ಯಾಸರಾಜರ ಮನೋಂಬುಜ ಸ್ಥಿರರತಿ ಅಂದರೆ ಮನಸ್ಸೆಂಬ ಕಮಲ ಏನಿದೆ ಆ ಕಮಲದಲ್ಲಿ ಸ್ಥಿರರತಿ, ಸದಾ ವಾಸ ಮಾಡುವ ಭಗವಂತ ಅಂತ ಹೇಳ್ತಾರೆ. ಅಂದರೆ ಎಲ್ಲೆಲ್ಲೋ ವಾಸ ಮಾಡಿದ್ರೆ ವಾಸ ಮಾಡ್ತಾ ಇರ್ತೀವಿ, ಬಿಸಿಲು ಬೇಗೆಗಳಿಂದ ಇಲ್ಲಿ ಕೂತಿದ್ದು ಸಾಕು, ಬೇರೆ ಕಡೆ ಕೂರೋಣ, ತುಂಬಾ ಬಿಸಿಲಿದೆ ಅಂತ ಜಾಗವನ್ನು ಬದಲಾಯಿಸ್ತಾ ಇರ್ತೀವಿ. ಅದೇ ಏರ್ ಕಂಡೀಷನ್ ರೂಮಲ್ಲಿ ಕೂತ್ರೆ ಕೂತ್ ಕಡೆನೇ ಕೂತಿರ್ತೀವಿ. ಯಾಕಂದರೆ ಜಾಗ ಬದಲಿಸುವ ಪ್ರಮೇಯ ಬರುವುದಿಲ್ಲ, ಯಾಕಂದರೆ ವಾತಾವರಣ ಅದು ಹಿತಕರವಾಗಿ ಇರುತ್ತೆ. ಎಷ್ಟೊತ್ತಾದರೂ ಕೂತಿರೋಣ ಅನ್ಸುತ್ತೆ. ಕಮಲ ಇದೆಯಲ್ಲ, ಕಮಲ ಅನ್ನೋದು ನೀರಿನಲ್ಲೇ ಇರತಕ್ಕಂಥದ್ದಾಗಿದೆ. ಆ ನೀರಿನಲ್ಲಿ ಇರತಕ್ಕಂಥ ಕಮಲ ಏನಿದೆ ಅದು ತಂಪಾದ ಗುಣಗಳನ್ನು ಅದು ಅಳವಡಿಸ್ಕೊಳ್ತಾ ಇರ್ತಕ್ಕಂಥದ್ದಾಗಿದೆ. ಅದು ಎಷ್ಟು ಟ್ಯೂಬ್ಲೈಟ್ಗಳು ಹಾಕಲಿ, ಎಷ್ಟು ಬೇರೆ ಬೇರೆ ಬಲ್ಪ್ಗಳನ್ನು ಬಳಸಲಿ, ಕಮಲ ಅರಳಲ್ಲ. ಸೂರ್ಯ ಬಂದಾಗ ಕಮಲ ಅರಳುತ್ತೆ. ಅಂದರೆ ಸಹಜವಾಗಿ ಅರಳುವುದು ಅಂದರೆ ಕಮಲ. ಸೂರ್ಯ ದೂರದಲ್ಲಿದ್ದಾನೆ, ಆದರೂ ಲಕ್ಷ ಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದರೂ ಸೂರ್ಯ ಬಂದಾಗ ಕಮಲ ಅರಳುತ್ತೆ.
ಭಗವಂತ ಕೋಟಿ ಕೋಟಿ ಯೋಜನಾ ದೂರದಲ್ಲಿದ್ದರೂ ಕೂಡ ಸಜ್ಜನರು ಅಂತ ಅಂದ್ಬಿಟ್ರೆ ಅವರ ಮನಸ್ಸು ಅರಳುತ್ತೆ. ವ್ಯಾಸರಾಜರು ಕೇಳಬೇಕಾ? ಎಂಥ ಜ್ಞಾನಿಗಳು, ಎಂಥ ತಪಸ್ವಿಗಳು, ಎಷ್ಟೆಲ್ಲ ಶಾಸ್ತ್ರಗ್ರಂಥಗಳನ್ನು ರಚನೆ ಮಾಡಿದವರು, ಜನಸಾಮಾನ್ಯರಿಗಾಗಿ ದೇವರ ನಾಮಗಳನ್ನು ರಚನೆ ಮಾಡಿದ ಮಹಾನುಭಾವರು. ಆದ್ದರಿಂದ ವ್ಯಾಸಾರ್ಯ ಮನೋಂಬುಜ, ವ್ಯಾಸರಾಜರ ಮನಸ್ಸು ಎಂಬ ಅಂಬುಜ ಅಂದರೆ ಕಮಲ. ಆ ಕಮಲದಲ್ಲಿ ಸ್ಥಿರರತಿ, ಭಗವಂತ ಭದ್ರವಾಗಿ ನಿಂತಿರ್ತಾನೆ. ಯಾಕಂದ್ರೆ ಏರ್ ಕಂಡೀಷನ್ ರೂಮಲ್ಲಿ ಕೂತಿರ್ತಾರೆ ಅಂದರೆ ಆಚೆ ಈಚೆ ಒದ್ದಾಡ್ತಾ ಇರಲ್ಲ, ಹಾಯಾಗಿರ್ತಾರೆ. ಯಾಕೆ ಅಂದರೆ ವಾತಾವರಣ ಹಿತಕರವಾಗಿದೆ. ವ್ಯಾಸರಾಜರು ಅಂದರೆ ಪ್ರಹ್ಲಾದರಾಜರಾಗಿ ಭಗವಂತನ ಕೀರ್ತನೆಯನ್ನು ಮಾಡಿ ಆ ಭಗವಂತನನ್ನ ಕಂಬದಿಂದ ಒಡೆದುಕೊಂಡು ಓಡಿ ಬರುವಂತೆ ಮಾಡಿದವರು ವ್ಯಾಸರಾಜರು. ಒಮ್ಮೆಯಂತೂ ಅವರ ಸಾಲಿಗ್ರಾಮದ ತಾಳ ಕುಟ್ಟುವಿಕೆಗೆ ಒಲಿದು ಭಗವಂತನೇ ನರ್ತನವನ್ನು ಮಾಡ್ತಾ ಇರ್ತಕ್ಕಂಥವನಾಗಿದ್ದಾನೆ. ಭಗವಂತನನ್ನು ಓಡಿ ಬರುವ ಹಾಗೆ ಮಾಡಿದವರು, ಕುಣಿಯುವಂತೆ ಮಾಡಿರತಕ್ಕಂಥವರು ಯಾರು? ವ್ಯಾಸರಾಜರು. ಅಂದ ಮೇಲೆ ಭಗವಂತನಿಗೆ ವ್ಯಾಸರಾಜರ ಮನಸ್ಸಿಗಿಂತ ಪ್ರೀತಿಕರವಾದ ಜಾಗ ಮತ್ತೊಂದು ಇಲ್ಲ ಅಂತ ಹೇಳ್ಬೋದು. ಅದರಿಂದ ವ್ಯಾಸರಾಜರ ಮನಸ್ಸಿನ ಕಮಲದಲ್ಲಿ ಇರ್ತಕ್ಕಂಥವರು ಅಂದರೆ ಕೃಷ್ಣ ಪರಮಾತ್ಮ ಅಂತ ಹೇಳಿ ಇರ್ತಕ್ಕಂಥದ್ದಾಗಿದೆ. ಇನ್ನೊಂದು, ವ್ಯಾಸರಾಜರಿಗಿಂತ ವೇದವ್ಯಾಸರು. ವೇದವ್ಯಾಸರು ಮಹಾಭಾರತಾದಿ ಗ್ರಂಥಗಳನ್ನು ರಚನೆ ಮಾಡಿ ಕೃಷ್ಣನ ಮಹಿಮೆ ಎಲ್ಲ ಕಡೆ ಇರುವಂತೆ ಅವನ ಮಹಿಮೆಯನ್ನು ಪ್ರಚಾರ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಏನಾಯಿತು? ಇಡೀ ಜಗತ್ತು ಮಹಾಭಾರತ, ಭಾಗವತ ಮೊದಲಾಗಿರ್ತಕ್ಕಂಥ ಗ್ರಂಥಗಳಿಂದ ಕೃಷ್ಣನನ್ನು ಕೊಂಡಾಡುವ ಭಾಗ್ಯವನ್ನು ಪಡೆಯಿತು. ಏನಾದರೂ ವೇದವ್ಯಾಸರು ಭಾಗವತಾದಿ ಗ್ರಂಥಗಳನ್ನು ಮಾಡದೇ ಇದ್ದರೆ, ಭಾರತಾದಿ ಗ್ರಂಥಗಳನ್ನು ಮಾಡದೇ ಇದ್ದರೆ ಕೃಷ್ಣನ ಪರಿಚಯ ಹೇಗಾಗ್ತಾ ಇತ್ತು ಜನರಿಗೆ? ಅವನ ಒಲುಮೆ, ಅವನ ಪ್ರೀತಿ, ಅವನ ಉತ್ಸಾಹ, ಅವನ ರಾಜನೀತಿ, ಅವನ ಭಕ್ತ ವಾತ್ಸಲ್ಯ, ಅಷ್ಟೆಲ್ಲದರ ಜೊತೆ ಭಕ್ತ ಸುಲಭನಾಗಿ ಇರುವಿಕೆ, ಮತ್ತೆ ಅಪಾರವಾದ ಐಶ್ವರ್ಯ, ಶೌರ್ಯ, ವೀರ್ಯ, ಧೈರ್ಯ, ಸ್ಥೈರ್ಯ ಇವುಗಳೆಲ್ಲ ಇದೆ ಅನ್ನೋದು ಪರಿಚಯ ಆಗಿರೋದೇ ವೇದವ್ಯಾಸರಿಂದ. ವೇದವ್ಯಾಸರ ಮನಕಮಲದಲ್ಲಿ ತನಗೆ ತಾನೇ ಅರಳಿದವರು ಕೃಷ್ಣ ಪರಮಾತ್ಮ. ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ ಎರಡೂ ಭಗವಂತನ ಅವತಾರಗಳೇ ಆಗಿದೆ. ಆದರೆ ವಾಸಿಷ್ಠ ಕೃಷ್ಣ ಆ ಕೃಷ್ಣನ ಮಹಿಮೆಯನ್ನು ಎಲ್ಲರಿಗೂ ಜ್ಞಾನದ ಮೂಲಕ ಪ್ರಸಾರ ಮಾಡಿ ಜಗತ್ತಿಗೆ ಮಂಗಳವನ್ನ ಮಾಡಿದವನು. ಅದು ಎರಡೂ ದೊಡ್ಡದು. ಅಡುಗೆ ಮಾಡೋದು ದೊಡ್ಡದು, ಮಾಡಿದ ಅಡುಗೆಯನ್ನು ಬಡಿಸೋದು ದೊಡ್ಡದು. ಎಷ್ಟೆಷ್ಟೋ ಸಮಾರಾಧನೆಗಳಲ್ಲಿ ಮಾಡಿದ ಅಡುಗೆ ಬಹಳ ಇರುತ್ತೆ, ಆದರೆ ಬಡಿಸುವವರು ಬಹಳ ಜನ ಇರಲ್ಲ. ಹೀಗಾಗಿ ಎರಡನೇ ಪಂಕ್ತಿ ಮೂರನೇ ಪಂಕ್ತಿ ಕಾಯ್ತಾ ಇದ್ದು ಕಾಯ್ತಾ ಹಸಿವೆಯೇ ಹಿಂಗಿ ಹೋಗಿ ಊಟ ಮಾಡುವ ಉಲ್ಲಾಸವೇ ಹೊರಟೋಗ್ಬಿಡುತ್ತೆ. ಬಡಿಸೋರು ಚೆನ್ನಾಗಿದ್ದರೆ ಒಂದನೇ ಪಂಕ್ತಿಯಲ್ಲೇನೆ ಸಾವಿರಾರು ಜನರಿಗೂ ಊಟ ಆಗುವ ಸಾಧ್ಯತೆ ಇರುತ್ತೆ. ವೇದವ್ಯಾಸರು ಜ್ಞಾನವನ್ನು ಬಡಿಸುವವರು. ಅವರ ಬಡಿಸುವ ಆ ಜ್ಞಾನದ ಔತಣದಲ್ಲಿ ತುಂಬಿ ತುಳುಕುವ ಸ್ವಾದಿಷ್ಟವಾಗಿರ್ತಕ್ಕಂಥ ಒಂದು ಆಹಾರ ಅಂದರೆ ಅದು ಕೃಷ್ಣನ ಮಹಿಮೆ. ಅದು ಯಾವತ್ತೂ ಕೃಷ್ಣನ ಮಹಿಮೆಯ ಸೊಬಗನ್ನು ಭಾಗವತಾದಿ ಗ್ರಂಥಗಳು ವಿಧ ವಿಧವಾಗಿ ಹಾಡಿ ಹೊಗಳ್ತಾ ಇರ್ತಕ್ಕಂಥದ್ದಾಗಿದೆ. ಸ್ವಾದು ಸ್ವಾದು ಪದೇ ಪದೇ, ಪ್ರತಿಯೊಂದು ಪದದಲ್ಲೂ ಸ್ವಾದು ಸ್ವಾದು ರುಚಿಕರವಾಗಿ ಇರತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಶ್ರೀವ್ಯಾಸಾರ್ಯ ಮನೋಂಬುಜ ಸ್ಥಿರರತಿ, ವ್ಯಾಸರ ಮನಕ್ಕಮಲದಲ್ಲಿ ಸ್ಥಿರವಾಗಿ ಆಸಕ್ತಿ ಉಳ್ಳವನಾಗಿದ್ದಾನೆ ಅಂತಹ ಕೃಷ್ಣ ಕುರ್ಯಾತ್ ಸದಾ ಮಂಗಳಂ, ಅಂತಹ ಭಗವಂತ ನಮಗೆಲ್ಲರಿಗೂ ಮಂಗಳವನ್ನು ಮಾಡಲಿ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ ಏನಂದರೆ, ಮನುಷ್ಯನಿಗೆ ಜೀವನದಲ್ಲಿ ಇರಬೇಕಾದ ದೊಡ್ಡ ಸಂಪತ್ತು ಅಂದರೆ ಯಾವುದು? ಹನುಮಂತ ದೇವರು ಸುಂದರಕಾಂಡದಲ್ಲಿ ವಾಲ್ಮೀಕಿಗಳು ಸಂದರ್ಭವನ್ನು ನಿರೂಪಣೆ ಮಾಡ್ತಾ ಹೇಳ್ತಾರೆ, ಅನಿರ್ವೇದ ಶ್ರಿಯೋ ಮೂಲಂ. ಉತ್ಸಾಹ ಅನ್ನುವುದು ಸಂಪತ್ತಿಗೆ ಮೂಲ. ಯಾವನು ಉತ್ಸಾಹವುಳ್ಳವನಾಗಿರ್ತಾನೋ ಅವನಲ್ಲಿ ಸಂಪತ್ತು ಇರುತ್ತದೆ.
ಆ ಸಂಪತ್ತು ಅವನಿಗೂ ಉಳಿದವ್ರಿಗೂ ಉಪಯೋಗಕ್ಕೆ ಬರುತ್ತದೆ. ಆದ್ದರಿಂದ ಸಮಾಜವು ಸುಖಮಯವಾಗಿರಲು ಏನು ಕಾರಣ ಅಂದರೆ ನಾಯಕರಲ್ಲಿ ಉತ್ಸಾಹವಿರಬೇಕು. ಯಾವ ನಾಯಕರಲ್ಲಿ ಉತ್ಸಾಹ ಇಲ್ವೋ ಅವರು ಲೋಕ ಕಲ್ಯಾಣವನ್ನು ಸದಾ ಮಾಡುತ್ತಾರೆ ಎಂದು ಭಾವಿಸುವಂತೆ ಇಲ್ಲ. ಲೋಕ ಏನು, ದೇವಲೋಕಕ್ಕೇನೆ ನಾಯಕನಾಗಿರ್ತಕ್ಕಂಥವನು ಯಾರು ಅಂದರೆ ಕೃಷ್ಣ ಪರಮಾತ್ಮ. ಸರ್ವದೇವ ಶಿಖಾಮಣಿ ಸಮಸ್ತ ದೇವ ಕವಚಂ ಅಂತ ಎಲ್ಲ ದೇವತೆಗಳಿಗೂ ಕವಚದಂತೆ ರಕ್ಷಕನಾಗಿರುವವನು. ಸರ್ವದೇವ ಶಿಖಾಮಣಿ, ಎಲ್ಲ ದೇವತೆಗಳಿಗೂ ಕೂಡ ಕಿರೀಟಪ್ರಾಯನಾಗಿ ಎತ್ತರದಲ್ಲಿ ಇರುವವನು ಅಂದರೆ ಆ ಕೃಷ್ಣ ಅಂತ ಹೇಳ್ತಾರೆ. ಆ ಕೃಷ್ಣನ ಮತ್ತೊಂದು ರೂಪವೇ ಶ್ರೀನಿವಾಸ ಅಂತ ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಅದನ್ನು ನೋಡ್ತಾ ಇದ್ದೇವೆ. ವ್ಯಾಸರಾಜರಂತೂ ಕೃಷ್ಣನನ್ನೂ ಪೂಜಿಸಿದವರು, ಶ್ರೀನಿವಾಸನನ್ನು ಪೂಜಿಸಿದ ಮಹಾನುಭಾವರು. ಅವರಿಗೆ ಕೃಷ್ಣನಲ್ಲಿ ಕಂಡ ವಿಶೇಷವಾದ ಗುಣ ಅಂದರೆ ಉತ್ಸಾಹ. ಎಷ್ಟು ಉತ್ಸಾಹ! ಪ್ರತಿಕ್ಷಣವೂ ಜಗತ್ತನ್ನು ಸೃಷ್ಟಿಸ್ತಾ ಇರ್ತಾನೆ, ಹೊಸ ಹೊಸ ವಿಧವಾಗಿ ಸೃಷ್ಟಿಸ್ತಾ ಇರ್ತಾನೆ. ಅಂದರೆ ಎಷ್ಟು ನಿತ್ಯ ನೂತನವಾದ ಉತ್ಸಾಹ ಭಗವಂತನಲ್ಲಿದೆ. ಆ ಉತ್ಸಾಹದ ಸೂಚಕವಾಗಿ ಏನು ಕಾಣ್ತಾ ಇದೆ ಅಂದರೆ ಭಗವಂತ ತನ್ನ ಇಡೀ ದೇಹಕ್ಕೆ ಕಸ್ತೂರಿಯನ್ನು ಲೇಪನ ಮಾಡಿಕೊಂಡಿದ್ದಾನಂತೆ. ಯಾಕೆ ಅಂದರೆ ಕಸ್ತೂರಿ ಯುತ ಗಂಧಲೇಪಿತ ತನು ಕುಂದಾಬ್ಜಮಾಲಾಧರ ಕೇಯೂರಾದಿ ಸಮಸ್ತ ಭೂಷಣಯುತ ಕಂಜಾದಿ ಚಿಹ್ನಾಂಕಿತ ಮೀನಾಂಕಾದ್ಭುತ ಕೋಟಿ ಸುಂದರ ತನು ಮಾಯಾತಿಗೋ ಮಾಧವ ಶ್ರೀವ್ಯಾಸಾರ್ಯ ಮನೋಂಬುಧಸ್ಥಿರರತಿ ಕುರ್ಯಾತ್ ಸದಾ ಮಂಗಳಂ. ಮೈಗೆಲ್ಲ ಆ ಕಸ್ತೂರಿ ಏನಿದೆ, ಆ ಕಸ್ತೂರಿಯನ್ನ ಮಿಶ್ರಿತವಾದ ಆ ಗಂಧವನ್ನ ಮೈಗೆ ಬೆಳೆದುಕೊಳ್ತಾ ಇರ್ತಕ್ಕಂಥವನಾಗಿದ್ದಾನೆ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾರೆ. ಭಗವಂತನ ದೇಹದ ವರ್ಣ ಅಪ್ರಾಕೃತವಾಗಿ ಇರತಕ್ಕಂಥದ್ದಾಗಿದ್ದರೂ ಕೂಡ ನೀಲವರ್ಣ, ನೀಲಮೇಘ ಶ್ಯಾಮ ಅಂತ ಭಗವನ್ನ ಹೊಗಳುತ್ತಾರೆ. ಆ ನೀಲಮೇಘ ಶ್ಯಾಮನಾದ ಅವನ ದೇಹದಲ್ಲಿ ರಕ್ತಚಂದನ ಅಂದ್ರೆ ಕೆಂಪು ಗಂಧ, ಅದರ ಜೊತೆ ಕಸ್ತೂರಿ ಬೆರೆತಿರ್ತಕ್ಕಂಥದ್ದಾಗಿದೆ. ಅದನ್ನು ಮೈಯಲ್ಲೆಲ್ಲ ಲೇಪನ ಮಾಡಿಕೊಳ್ತಾ ಇರ್ತಕ್ಕಂಥವನಾಗಿದ್ದಾನೆ. ಒಮ್ಮೆ ಮಥುರೆಗೆ ಹೋದಾಗ ಕುಬ್ಜೆ ಗಂಧವನ್ನು ತೆಗೆದುಕೊಂಡು ಹೋಗ್ತಾ ಇರುವಾಗ ಆ ಗಂಧವನ್ನು ಕೇಳಿ ತೆಗೆದುಕೊಂಡು ಮೈಗೆಲ್ಲ ಬಳಿದುಕೊಂಡು ಬಲರಾಮನಿಗೂ ಬಳಿದು ಜೊತೆಯಲ್ಲಿರುವವರಿಗೂ ಕೊಟ್ಟು ಆಮೇಲೆ ಭಗವಂತ ಕೇಳ್ತಾನೆ ಕುಬ್ಜೆಗೆ, ನಾನು ಚೆನ್ನಾಗಿ ಕಾಣಿಸ್ತೀನ ಅಂತ. ಓ ಕೃಷ್ಣ, ನೀನು ಯಾವತ್ತೂ ಚೆನ್ನಾಗಿ ಕಾಣಿಸ್ತೀಯ, ಇವತ್ತೂ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಅಂದಾಗ ಕೃಷ್ಣ ಹೇಳ್ತಾನೆ, ನೀನು ಕೊಟ್ಟ ಗಂಧ, ಅದಕ್ಕೆ ನಾನು ಕಾಣುತ್ತಿರುವೆ ಅಂದ ಅಂತಾನೆ. ಅದನ್ನ ಕೇಳಿ ಅವಳಿಗೆ ಸಂತೋಷ ಆಗತ್ತೆ. ನಾನು ಕೊಟ್ಟಿರೋ ಗಂಧವನ್ನ ಅಲಂಕೃತನಾಗಿದ್ದೇನೆ ಅಂತ ಭಗವಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾನಲ್ಲ ಅಂತ ಅವಳು ನಮಸ್ಕಾರವನ್ನ ಮಾಡ್ತಾಳೆ. ಆಗ ಕೃಷ್ಣ ಕೇಳ್ತಾನೆ, ನೀನ್ ನನಗೆ ಗಂಧ ಕೊಟ್ಟಿಯಲ್ಲ, ನಾನು ನಿನಗೆ ಏನ್ ಕೊಡ್ಲಿ ಅಂತ. ಕುಬ್ಜೆ ಹೇಳ್ತಾಳೆ, ಸೊಟ್ಟಾದ ದೇಹ ಇಟ್ಕೊಂಡಿದ್ದೇನೆ, ವಕ್ರವಾದ ದೇಹ ಇಟ್ಕೊಂಡಿದ್ದೇನೆ, ಇದಕ್ಕೆ ಏನು ಕೊಟ್ರೆ ಏನ್ ಪ್ರಯೋಜನ? ದೇಹವೇ ಸೊಟ್ಟಿಗಿರುವಾಗ ವಸ್ತ್ರ ಉಟ್ಕೊಳಕ್ಕಾಗಲ್ಲ, ದೇಹವೇ ಅಡ್ಡಾದಿಡ್ಡಿ ಇರುವಾಗ ಅಲಂಕಾರ ಮಾಡ್ಕೊಳಕ್ಕೂ ಮನಸ್ಸಿರಲ್ಲ, ದೇಹವೇ ಅಡ್ಡಾದಿಡ್ಡಿ ಇರುವಾಗ ಸೌಂದರ್ಯ ಪ್ರಜ್ಞೆಯೂ ಕೂಡ ಇರೋದಿಲ್ಲ. ಹೆಂಗೋ ಜೀವ ಕಳೆದ್ರೆ ಸಾಕು, ಹೋದ್ರೆ ಸಾಕು, ಈ ಜನ್ಮ ದಾಟಿದ್ರೆ ಸಾಕು ಅನ್ನೋ ಆಲಸ್ಯ ತಿರಸ್ಕಾರ ಇರುತ್ತೆ. ಏನು ಬೇಕು ಅಂತ ಕೇಳಿ ಕೃಷ್ಣ ಅನ್ನುವಾಗ ಕೃಷ್ಣ ಹೇಳ್ತಾನೆ, ನೀನ್ ನನಗೆ ಗಂಧ ಕೊಟ್ಟಿದೆಯಲ್ವಾ, ನಾನು ನಿನಗೆ ಅಂದ ಕೊಡ್ತೀನಿ, ನಿನ್ನನ್ನು ಆಕರ್ಷಿತಳನ್ನಾಗಿ ಮಾಡ್ತೇನೆ ಅಂತ ಅವಳನ್ನ ದೇಹವನ್ನು ಸರಿ ಮಾಡಿ ಅವಳಿಗೆ ಅಂದ ಅಂದ್ರೆ ಒಳ್ಳೆ ಸೌಂದರ್ಯವನ್ನ ಕೊಟ್ಟಿದ್ದಾನೆ. ಎಷ್ಟು ಸೌಂದರ್ಯವನ್ನ ಕೊಟ್ಟ, ಅವಳಿಂದ ಎಷ್ಟು ಉತ್ಸಾಹ ಉಕ್ಕಿತು ಅಂದ್ರೆ ಭಾಗವತ ಹೇಳುತ್ತೆ, ಆ ಕುಬ್ಜೆ ಹೇಳ್ತಾಳಂತೆ, ಕೃಷ್ಣ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾಳಂತೆ. ಅಷ್ಟು ಆತ್ಮವಿಶ್ವಾಸ. ಊರವರೆಲ್ಲ ಯಾವಳನ್ನ ತಿರಸ್ಕಾರದಿಂದ ನೋಡ್ತಾ ಇದ್ರು, ಅವಳು ಕೃಷ್ಣನಿಗೆ ಗಂಧ ಕೊಟ್ಟ ಮಾತ್ರಕ್ಕೆ ಸೌಂದರ್ಯದಿಂದ ಆತ್ಮವಿಶ್ವಾಸ ಬಂದು ಕೃಷ್ಣ ನಿನ್ನನ್ನೇ ಮದುವೆಯಾಗುವೆ ಅಂದಳಂತೆ. ಭಗವಂತ ಗಂಧ ಕೊಟ್ಟವ್ರನ್ನ ಎಂದೂ ಕೂಡ ಮೂಲೆ ಗುಂಪು ಮಾಡುವವನಲ್ಲ. ಅವನು ದಾರಿಯಲ್ಲಿ ಹೋಗ್ತಾ ಇದ್ದ ಒಂದು ಕ್ರಿಮಿಯನ್ನೇ
ಕೀಟ ಅಂತ ಕರೀದೆ, ಕಿರೀಟ ತೊಡಿಸುವೆ ಅಂತ ಕರೆದು ರಾಜನನ್ನಾಗಿ ಮಾಡಿದವನು ಇನ್ನು ಗಂಧ ಕೊಟ್ಟವ್ರನ್ನ ಕೈ ಬಿಡ್ತಾನ? ಬಿಡಲು ಸಾಧ್ಯ ಇಲ್ಲ. ಆದ್ರಿಂದ ಆಯಿತು, ನಾನು ನಿನ್ನ ಮದುವೆ ಆಗ್ತೇನೆ, ಬೇರೆ ಕೆಲಸಗಳನ್ನು ಮುಗಿಸ್ಕೊಂಡು ಬಂದು ಮದುವೆ ಆಗ್ತೇನೆ ಅಂತ ಹೇಳ್ತಾನೆ. ಕುಬ್ಜೆ ಆ ದಿನಗಳನ್ನ ನಿಮಿಷದ ಲೆಕ್ಕದಲ್ಲಿ ಕಾಲ ಕಳೆಯುತ್ತಾ ಇದ್ಲು. ಇದು ಭಗವಂತ ಗಂಧ ಕೊಟ್ಟವರ ಬಾಳಿಗೆ ನೀಡಿದ ಅಂದ ಅಂತ ಭಾಗವತ ಹೇಳುತ್ತೆ. ವ್ಯಾಸರಾಜರು ಶಾಸ್ತ್ರಗ್ರಂಥಗಳಲ್ಲಿ ನಿಷ್ಣಾತರಾಗಿದ್ದರೂ ಕೂಡ ಭಗವಂತನ ಮಹಿಮೆಯನ್ನು ಅನುಭವಿಸುವವರಲ್ಲಿ ಅವರು ಭಕ್ತಾಗ್ರೇಸರರು. ಆದ್ರಿಂದ ಭಗವಂತನಿಗೆ ಗಂಧವನ್ನು ಸಮರ್ಪಣೆ ಮಾಡಬೇಕು. ಅದ್ರ ಜೊತೆ ಅದರಲ್ಲಿ ಕಸ್ತೂರಿ ಮತ್ತೆ ಪಚ್ಚಕರ್ಪೂರ ಮೊದಲಾದವುಗಳು ಬೆರೆತಿರಬೇಕು. ಸೌಗಂಧವೂ ಇರಬೇಕು, ಸಾಮರಸ್ಯವೂ ಇರಬೇಕು, ವೈಭವವೂ ಇರಬೇಕು. ಆ ರೀತಿ ಗಂಧ ಲೇಪನವನ್ನು ಮಾಡಿದ್ರೆ ಆಗ ಅದರಿಂದ ಭಗವಂತ ಏನಾಗ್ತಾನೆ ಅಂದ್ರೆ ಪ್ರಸನ್ನನಾಗ್ತಾ ಇರತಕ್ಕಂಥವನಾಗ್ತಾನೆ ಅಂತ ಹೇಳಿ ಅದನ್ನ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಗಂಧ ಅನ್ನುವ ಶಬ್ದ ಬಂದಾಗ ನಾವು ವಿಶೇಷವಾಗಿ ಜ್ಞಾಪಕ ಇಟ್ಕೊಳ್ಳಬೇಕಾಗಿರ್ತಕ್ಕಂಥದ್ದು ಅಂದ್ರೆ ನರಸಿಂಹದೇವರು. ನರಸಿಂಹದೇವರಿಗೆ ಸಿಂಹಾದ್ರಿ ಕ್ಷೇತ್ರದಲ್ಲಿ ವೈಶಾಖ ಮಾಸದ ಅಕ್ಷಯ ತೃತೀಯಾದಂದು ಗಂಧ ಸಮರ್ಪಣೆ ಮಾಡ್ತಾರೆ. ಎಷ್ಟು ಗಂಧ ಸಮರ್ಪಣೆ ಮಾಡ್ತಾರೆ ಅಂದ್ರೆ 120 kg. ಅಲ್ಲ, 2 ನಿಮಿಷ ಗಂಧ ತೇಯಕ್ಕೇನೆ ನಮಗೆ ಸುಸ್ತಾಗೋಗುತ್ತೆ. 120 kg ಗಂಧ ತೇಯೋದು ಅಂದ್ರೆ ಗಂಧ ತೇಯಕ್ಕಿಂತ ಮೊದಲು ನಾವೇ ತೇಯ್ದು ಹೋಗ್ಬಿಟ್ಟಿರ್ತೀವಿ. ಇಲ್ಲ, 120 kg ಗಂಧವನ್ನ ತೇಯ್ದು ಪೂರ ಏನ್ ಮಾಡ್ತಾರೆ, ಆ ಸಿಂಹಾದ್ರಿಯ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಅದನ್ನ ನೋಡುವುದೇ ಒಂದು ದೊಡ್ಡ ಹಬ್ಬ. ಹೀಗಿರುತ್ತೆ. ಅದನ್ನು ಅವತ್ತು ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಅದನ್ನ ಭಕ್ತಿಯಿಂದ ಸಾವಿರಾರು ಜನರು ಆ ಮೂರ್ತಿಯನ್ನು ನೋಡ್ತಾರೆ. ಆ ಗಂಧದಲ್ಲಿ ಕೇಸರಿಯೂ ಸೇರಿದ್ರೆ ದೇಹವು ತಂಪಾಗತ್ತೆ, ಉಷ್ಣ ಮೊದಲಾದ ರೋಗಗಳಿಗೆ ಒಳಗಾಗುವುದಿಲ್ಲ ಅಂತ ಆಯುರ್ವೇದ ತಿಳಿಸ್ತಾ ಇದೆ. ಅದರಿಂದ ಶ್ರೀ ಕಸ್ತೂರಿ ಯುತ ಗಂಧಲೇಪನ ಯುತ, ಕಸ್ತೂರಿಯಿಂದ ಮಿಶ್ರಿತವಾದ ಗಂಧ, ಅದರ ಲೇಪನದಿಂದ ಕೂಡಿದವನು ಭಗವಂತ. ಅಂದ್ರೆ ನಾವು ದೇಹ ಸದಾ ತಂಪಾಗಿದೆ, ದೇಹ ತಂಪಾಗಿದೆ, ಸುಗಂಧಮಯವಾಗಿದೆ. ಸುಗಂಧಮಯವಾಗಿರೋದ್ರಿಂದ ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅನ್ಸತ್ತೆ. ಮತ್ತೆ ಸೌಂದರ್ಯ ನಿಧಿ ಆಗಿರೋದ್ರಿಂದ ನೋಡ್ತಾ ಇರೋಣ ಅನ್ಸತ್ತೆ. ಮತ್ತೆ ಭಗವಂತನ ದೇಹ ತಂಪಾಗಿ ಇರುವುದರಿಂದ ಭಗವಂತನ ಮನಸ್ಸು ತಂಪಾಗಿರುತ್ತೆ. ಅವನು ಬಳಿಯಲ್ಲಿ ನಿಂತವ್ರನ್ನ, ಬದಿಯಲ್ಲಿ ನಿಂತವ್ರನ್ನ ಬದಿಗೆ ಸರಿಸ್ತೆ ಏನ್ ಮಾಡ್ತಾನೆ, ಅಥವಾ ಬೀದಿಗೆ ತರದೆ ಏನ್ ಮಾಡ್ತಾನೆ, ಅವರ ಅಭಿಲಾಷೆಗಳನ್ನೆಲ್ಲ ಪೂರೈಸ್ತಾನೆ. ಅದಕ್ಕೆ ಕಸ್ತೂರಿ ಯುತ ಗಂಧ ಲೇಪನ ತನು. ಇದನ್ನೆಲ್ಲ ಕೇಳುವ ನಾವು ಕೇವಲ ಗಂಧವನ್ನು ತೆಯ್ಯಬಾರದು, ಗಂಧದ ಜೊತೆ ಕಸ್ತೂರಿಯನ್ನು ಬೆರೆಸಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಇದನ್ನು ಸಂಸ್ಥಾನಗಳಲ್ಲಿ ಮಾಡ್ತಾ ಇರ್ತಾರೆ. ನಾವುಗಳು ಅಂತಹ ಕ್ರಮವನ್ನು ರೂಢಿಸಿಕೊಂಡು ವೈಭವದ ಪೂಜೆಯನ್ನ ನಾವು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಕಂದಾಬ್ಜಮಾಲಾಧರ, ಕುಂದಾಬ್ಜಮಾಲಾಧರ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮಲ್ಲಿಗೆ ಹೂವು ಮತ್ತೆ ಕಮಲದ ಹೂವು ಇವುಗಳಿಂದ ಮಾಡಿದ ಮಾಲೆಯನ್ನ ಧರಿಸಿದವನು. ಜೀವನದಲ್ಲಿ ಉತ್ಸಾಹನೇ ಇಲ್ಲದೆ ಇರೋರಿಗೆ ಏನಂದ್ರೆ ಆಭರಣಗಳನ್ನು ಹಾಕ್ಕೊಳ್ಳೋ ಉತ್ಸಾಹನೂ ಇರಲ್ಲ. ಸುಮ್ಮನೆ ಅದನ್ನು ತೆಗೆದುಕೊಂಡು ಬ್ಯಾಂಕಲ್ಲಿ ಸೇಫ್ಟಿ ಲಾಕರ್ಲಿ ಇಟ್ಟಿರ್ತಾರೆ. ಯಾವುದೋ ಮದುವೆ ಆದಾಗ ಬೇಕಾದ್ರೆ ಬಿಡಿಸ್ಕೊಂಡು ಬಂದು ಹಾಕ್ಕೊಳ್ಳೋಣ ಅಂತಿರ್ತಾರೆ. ಕಡೆಗೊಮ್ಮೆ ಹೋಗೋದು ಬೇಡ, ಏನು ಬೇಡ, ಹಾಗೆ ಹೊಟ್ಟೋಗೋಣ ಅಂತ ಹೋಗ್ತಾರೆ. ಅಂದರೆ ಜೀವನದಲ್ಲಿ ಉತ್ಸಾಹ ಇಲ್ಲ. ಯಾರು ಉತ್ಸಾಹ ಇರ್ತಾರೆ ಅವರು ಚೆನ್ನಾಗಿ ಅಲಂಕೃತರಾಗಿರ್ತಾರೆ. ಅದು ಉತ್ಸಾಹ ಅನ್ನೋದು ಮನಸ್ಸಿನಲ್ಲಿರುವ ಆರೋಗ್ಯದ ಸಂಕೇತ. ಅದಕ್ಕೆ ಶಾಸ್ತ್ರ ಹೇಳುತ್ತೆ ಪ್ರತಿದಿನ ಸ್ನಾನ ಮಾಡಬೇಕು, ಸ್ನಾನ ಮಾಡಿ ಒಗೆದ ಬಟ್ಟೆಯನ್ನೇ ಹಾಕ್ಕೊಳ್ಬೇಕು. ಮತ್ತೆ ಹಾಗೇನೆ ಏನಂದ್ರೆ ತುಳಸಿ ಮಣಿ ಮೊದಲಾದವುಗಳನ್ನು ಧರಿಸಬೇಕು. ಮತ್ತೆ ಅದೇ ರೀತಿಯಾಗಿಯೇ ಹೊಸ ಹೊಸ ಚಿಂತನೆಗಳಿಗಾಗಿ ನಾವು ಶಾಸ್ತ್ರವನ್ನು ಓದಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳುತ್ತೆ. ಪ್ರತಿಕ್ಷಣವೂ ಹೊಸ ಹೊಸತಾಗಿ ನಾವು ಆ ಜೀವನವನ್ನು ಅನುಭವಿಸಬೇಕು, ಅದನ್ನು ಉದಾಸೀನ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದಕ್ಕೆ ಅದರ ಉತ್ಸಾಹ ಇದೆ ಅನ್ನುವುದರ ಸಂಕೇತ ಏನು ಅಂದರೆ ಹೂವಿನ ಮಾಲೆಯನ್ನು ಧರಿಸಬೇಕು.
ಹೂವು ಸುಗಂಧ ಅರಳುತ್ತದೆ, ಹತ್ತಿರದವರಿಗೂ ಅದರ ಸಾಮೀಪ್ಯ ಸಂತೋಷವನ್ನು ಕೊಡ್ತಾ ಇರತಕ್ಕಂಥದ್ದಾಗುತ್ತದೆ. ಆದ್ದರಿಂದ ಹೇಳ್ತಾ ಇದ್ದಾರೆ ಏನಂದರೆ ಹೂವುಗಳಿಂದ ಅಲಂಕರಿಸಿಕೊಳ್ಳೋದೇನಿದೆ ಅದು ಉತ್ಸಾಹದ ಸಂಕೇತವಾಗಿದೆ. ಮಾಲೆಯನ್ನು ಧರಿಸಿಕೊಳ್ಳಬೇಕು. ಈಗ ಪುರುಷರು ಮಾಲೆಯನ್ನು ಧರಿಸಿಕೊಳ್ಳೋದೇ ಹೊರಟೋಗ್ಬಿಟ್ಟಿದೆ. ಪುಷ್ಪಮಾಲೆಯನ್ನಂತೂ ಧರಿಸಿಕೊಳ್ಳೋದೇ ಇಲ್ಲ. ಧರಿಸಿಕೊಳ್ಳೋದು ಯಾವಾಗ ಧರಿಸಿಕೊಳ್ತಾರೆ ಅಂದರೆ ಮದುವೆ ಸಂದರ್ಭದಲ್ಲಿ ಮಾಲೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅನ್ನುವಾಗ ಮಾಲೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಅದಕ್ಕಿಂತ ಮೊದಲು ಮಾಲೆಯನ್ನೇ ಧರಿಸಿರೋದಿಲ್ಲ. ಆದರೆ ಸದಾ ಹೂವಿನ ಮಾಲೆಯನ್ನು ಧರಿಸಿಕೊಳ್ಬೇಕು. ಅದು ಉತ್ಸಾಹದ ಸಂಕೇತ, ಆರೋಗ್ಯದ ಸಂಕೇತ ಅಂತ ಹೇಳ್ತಿದ್ದಾರೆ. ಭಗವಂತನಂತೂ ಪ್ರತಿಕ್ಷಣವೂ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡ್ತಾ ನಿಯಮನಾದಿಗಳನ್ನು ಕೋಟಿ ಕೋಟಿ ಜೀವರಾಶಿಗಳಲ್ಲಿ ಮಾಡುವವನು. ಅವನ ಕುತ್ತಿಗೆಯಲ್ಲಿ ಮಲ್ಲಿಗೆಯ ಮಾಲೆ ಮತ್ತೆ ಕಮಲದ ಮಾಲೆ ಇದೆ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ತಿಳಿಸಿ ಹೇಳ್ತಕ್ಕಂಥವರಾಗಿದ್ದಾರೆ ಏನಂದ್ರೆ ಭಗವಂತನು ಕಮಲ ಅಂದರೆ ಅವನಿಗೆ ವಿಶೇಷವಾಗಿ ಕಮಲದಲ್ಲಿ ಇರತಕ್ಕಂಥವನಾಗಿದ್ದಾನೆ ಅಂತ ವೇದವ್ಯಾಸರು ಅನೇಕ ಪುರಾಣಗಳಲ್ಲಿ ತಿಳಿಸ್ತಾರೆ. ಭಗವಂತ ಎಲ್ಲಿ ವಾಸವಾಗಿರ್ತಾನೆ, ಎಲ್ಲಿ ಕಮಲಗಳು ಬೆಳೀತಾ ಇರುತ್ತೋ ಅಲ್ಲಿ ವಾಸವಾಗಿರ್ತಾನೆ, ಎಲ್ಲಿ ತುಳಸಿ ಬೆಳೀತಾ ಇರುತ್ತೋ ಅಲ್ಲಿ ವಾಸವಾಗಿರ್ತಾನೆ ಅಂತ ಹೇಳಿ ಪುರಾಣಗಳಲ್ಲಿ ವರ್ಣನೆ ಮಾಡ್ತಾರೆ. ಅಂದ್ರೆ ಕಮಲ ಹೂವು ಭಗವಂತನಿಗೆ ತುಂಬ ಪ್ರಿಯ. ಅದರಂತೆ ಮಲ್ಲಿಗೆ ಹೂವೇನಿದೆ ಅದು ಭಗವಂತನಿಗೆ ತುಂಬ ಪ್ರಿಯವಾದದ್ದಾಗಿದೆ. ಅದರ ಮಾಲೆಯನ್ನ ಭಗವಂತ ಧರಿಸಿರ್ತಕ್ಕಂಥವನಾಗಿದ್ದಾನೆ. ಕುಂದಾಬ್ಜಮಾಲಾ ದರಹ ಅಂತ ಸ್ತೋತ್ರ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಕೇಯೂರಾದಿ ಸಮಸ್ತ ಭೂಷಣಯುತ. ಹಾಗೆ ಏನಂದ್ರೆ ಕೇಯೂರ ಮೊದಲಾದ ಎಲ್ಲ ಸಮಸ್ತ ಭೂಷಣಯುತ ಎಲ್ಲ ಒಂದು ಆಭರಣಗಳಿಂದ ಭೂಷಿತನಾದವನು ಭಗವಂತ ಅಂತ ಹೇಳ್ತಿದ್ದಾರೆ. ರಾಜರು ಸಾಮಾನ್ಯ ತೋಳ್ಬಂದಿಯನ್ನು ಧರಿಸ್ತಾರೆ. ತೋಳ್ಬಂದಿಯನ್ನು ಧರಿಸಿ ನನ್ನ ತೋಳುಗಳು ಗಟ್ಟಿಯಾಗಿದೆ, ಯಾವ ಶತ್ರುವನ್ನು ಬೇಕಾದರೂ ನಾನು ಸದೆ ಬಡಿಯಬಲ್ಲೆ, ಇಡೀ ರಾಜ್ಯದ ಭಾರವನ್ನು ನಾನು ಹೊರಬಲ್ಲೆ ಅಂತ ತೋರ್ಸಕ್ಕೆ ತೋಳಿನಲ್ಲಿ ಶಕ್ತಿ ಇದೆ ಅಂತ ಹೇಳಕ್ಕಾಗಿ ಆ ತೋಳುಬಂದಿಯನ್ನ ಧರಿಸ್ತಾರೆ. ವೈಶ್ಯರು ಮೊದಲಾದವರು ಕೈ ಬಳೆಯನ್ನು ಧರಿಸ್ತಾರೆ. ಈಗ ಕೈ ಬಳೆ ಅನ್ನೋ ಕಾನ್ಸೆಪ್ಟ್ ಹೊಟ್ಟೋಗ್ಬಿಟ್ಟು ಬ್ರೇಸ್ಲೆಟ್ ಅಂತ ಬಂದಿದೆ, ಅದನ್ನು ಧರಿಸ್ತಾರೆ. ಅಂದ್ರೆ ನಾನು ದಾನ ಮಾಡಕ್ಕೂ ತಯಾರಿದ್ದೇನೆ, ಸಂಪತ್ತು ಸಂಗ್ರಹ ಮಾಡಕ್ಕೂ ತಯಾರಿದ್ದೇನೆ ಅನ್ನೋದರ ಸಂಕೇತವಾಗಿ ಆ ಕೈ ಬಳೆ ಅನ್ನೋದು ಇರ್ತಕ್ಕಂಥದ್ದಾಗತ್ತೆ. ಅದರಿಂದ ಸಂಪತ್ತನ್ನೂ ನಾವು ಚೆನ್ನಾಗಿ ಗಳಿಸ್ಬೇಕು, ಸದ್ವಿನಿಯೋಗವನ್ನು ಮಾಡ್ತಾ ಕೈಯಿಂದ ಕೃಷ್ಣಾರ್ಪಣ ಬಿಡಬೇಕು. ಆದ್ರಿಂದ ಕೈಯಲ್ಲಿ ಸಂಪತ್ತು ಎರಡಕ್ಕೂ ತಯಾರಿದೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಆ ಕೈಯಲ್ಲಿ ಏನು ಮಾಡ್ತಾ ಇರ್ತಕ್ಕಂಥವರಾಗ್ತಾರೆ ಅಂದ್ರೆ ಕೈ ಬಳೆಯನ್ನ ಧರಿಸ್ತಾ ಇರ್ತಕ್ಕಂಥವರಾಗ್ತಾರೆ. ಕಿವಿಯಲ್ಲಿ ಒಳ್ಳೆಯದನ್ನೇ ಕೇಳ್ತೇನೆ ಅಂತ ಹೇಳಕ್ಕೋಸ್ಕರವಾಗಿ ಏನಂದ್ರೆ ಕಿವಿಯಲ್ಲಿ ಕುಂಡಲಗಳನ್ನ ಧರಿಸ್ತಾ ಇರ್ತಕ್ಕಂಥವರಾಗ್ತಾರೆ. ಕುತ್ತಿಗೆಯಲ್ಲಿ ಹಾರವನ್ನು ಧರಿಸ್ತಾ ಅನೇಕ ಸವಿ ನೆನಪುಗಳು, ಸಾಧನೆಯ ಸರಮಾಲೆಗಳು ನಮ್ಮ ಜೀವನದಲ್ಲಿ ಪ್ರತಿದಿನದ ನೆನಪಿನಲ್ಲಿ ಇರತಕ್ಕಂಥದ್ದಾಗಿದೆ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ವಾದಿರಾಜನಂತೂ ಆ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇರ್ಬೇಕಾದ್ರೆ ಪ್ರಾತಸ್ಮರಾಮಿ ವರಕುಂಡಲ ಶೋಭಿಗಂಡಂ ಸ್ಫೀತಾತ್ಮ ವಕ್ಷಸಿ ವಿರಾಜಿತ ಭೂರಿಹಾರಂ ಅಂತ ಸ್ತೋತ್ರ ಮಾಡ್ತಾರೆ. ವರಕುಂಡಲಗಳಿಂದ ಶೋಭಿತವಾದ ಗಂಡಸ್ಥಳವುಳ್ಳವನು, ಸ್ಫೀತಾತ್ಮ ವಕ್ಷಸಿ ವಿರಾಜಿತ ಭೂರಿಹಾರಂ, ಎತ್ತರವಾದ ವಿಶಾಲವಾದ ಆ ಒಂದು ಎದೆಯಲ್ಲಿ ಚೆನ್ನಾಗಿ ಶೋಭಿಸುವ ಹಾರವುಳ್ಳವನು ಅಂತ. ಅದು 10 ಜನರಿಗೆ ಉಪಕಾರ ಮಾಡ್ತಾ ಇದ್ರೆ, ಪರಿಚಯ ಇಲ್ಲದೆ ಇರೋರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಉಪಕಾರ ಮೊದಲಾದವುಗಳನ್ನು ಮಾಡ್ತಾ ಇದ್ರೆ ಆ ಹಿಂದೆ ಮುಂದೆ ಇರುವ ಜನರ ಗುಂಪು, ಮನದ ಒಳಗಿರುವ ಸಾರ್ಥಕ್ಯ, ಇದೆಲ್ಲ ಆ ಮನುಷ್ಯನ ಜೀವನವನ್ನ ಉಲ್ಲಾಸಮಯವಾಗಿ ಇಡುತ್ತೆ. ಸ್ವಾರ್ಥಿಯಾದವನು ತನ್ನ ಸಂಪತ್ತನ್ನು ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೂ ಅಂಜುತ್ತಾನೆ. ನಾನು ಉಳಿದವರಿಗೆ ತೊಂದರೆ ಕೊಟ್ಟಿದ್ದೀನಿ, ಅವ್ರು ನನ್ನ ಸಂಪತ್ತನ್ನು ನೋಡಿದ್ರೆ ಕಣ್ಣು ಹಾಕ್ತಾರೆ, ಅದರಿಂದ ಸಂಪತ್ತು ತೋರಿಸಬಾರದು ಅಂತ ಹಾಗೆ ಇಟ್ಟಿರ್ತಾರೆ. ಎಷ್ಟೆಷ್ಟೋ ಜನ ಸಂಪತ್ತನ್ನು ಯಾಕೆ ತೋರಿಸಲ್ಲ ಅಂದ್ರೆ ಮೋಸದ ಮಾರ್ಗದಿಂದ ಸಂಪತ್ತನ್ನು ಸಂಪಾದನೆ ಮಾಡಿರ್ತಾರೆ, ಅದಕ್ಕೆ ಅವ್ರು ತೋರಿಸಲ್ಲ.
ಇನ್ನೊಬ್ರು ಕಣ್ಣು ಹಾಕ್ತಾರೆ ಅನ್ನೋ ಅಂಜಿಕೆಯಿಂದ ತೋರಿಸಲ್ಲ. ಯಾರು ದಾನ ಧರ್ಮಗಳನ್ನ ಮಾಡ್ತಾ ಇರ್ತಾರೋ ಅವರು ಸಂಪತ್ತನ್ನು ಪ್ರದರ್ಶನ ಮಾಡ್ತಾರೆ. ಯಾಕಂದ್ರೆ ನಾವು 10 ಜನರಿಗೆ ಕೊಟ್ಟಿದ್ದೇವೆ, ಅವ್ರ ಆಶೀರ್ವಾದದಿಂದ ಚೆನ್ನಾಗಿದ್ದೇವೆ, ಇನ್ನೂ ಕೊಡ್ತಾ ಇರ್ತೇವೆ ಅಂತ ತೋರ್ಸಕ್ಕೆ ಆ ಸಂಪತ್ತನ್ನು ಪ್ರದರ್ಶನ ಮಾಡ್ತಾರೆ. ಅದು ಸಂಪತ್ತನ್ನು ಪ್ರದರ್ಶನ ಮಾಡುವುದು ನನ್ನ ಸಂಪತ್ತು ನೇರ ಮಾರ್ಗದಲ್ಲಿ ಬಂದಿದೆ, ಸದ್ವಿನಿಯೋಗದತ್ತ ಇದೆ ಅಂತ ತೋರ್ಸಕ್ಕೋಸ್ಕರವಾಗಿ ಹಾಗೆ ಮಾಡ್ತಾರೆ. ವಾದಿರಾಜರು ಹಾಗೆ ಪ್ರಾತಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ವ್ಯಾಸರಾಜರು ಪ್ರಾತಸ್ತೋತ್ರದಲ್ಲಿ ಅದನ್ನು ವಿಶೇಷವಾಗಿ ಹೇಳ್ತಾರೆ. ಇಲ್ಲಿ ಕೃಷ್ಣನ ಮಂಗಳಾಷ್ಟಕದಲ್ಲಂತೂ ಹೇಳ್ತಾ ಕೇಯೂರಾದಿ ಸಮಸ್ತ ಭೂಷಣಯುತ ಅಂತ ಹೇಳಿ ಆ ಅನೇಕ ಎಲ್ಲ ವಿಧವಾದ ಭೂಷಣಗಳಿಂದಲೂ ಕೂಡ ಏನಂದ್ರೆ ಯುತಃ ಕೂಡಿದವನು ಅಂತ ಹೇಳ್ತಿದ್ದಾರೆ. ಅದು ಅದರಿಂದ ಭಗವಂತ ಅಲಂಕೃತನಾಗಿದ್ದಾನೆ ಅಂತಲ್ಲ, ಅವನ್ನ ಧರಿಸಿರುವುದರಿಂದ ಅವುಗಳಿಗೆ ಬೆಲೆ, ಆ ಭೂಷಣ ಮೊದಲಾದವುಗಳಿಗೆ ಬೆಲೆ. ಯಾಕಂದ್ರೆ ಅದು ಇವನನ್ನ ಅಲಂಕರಿಸಿದೆ ಎಂಬ ದೃಷ್ಟಿಯಿಂದ ಅವುಗಳು ಕೂಡ ಜಗತ್ತಿನಲ್ಲಿ ಪೂಜ್ಯವಾಗಿರ್ತಕ್ಕಂಥದ್ದಾಗಿದೆ. ಕಂಜಾದಿ ಚಿಹ್ನಾಂಕಿತ ಅಂತ ಹೇಳ್ತಾ ಏನಂದ್ರೆ ಅಷ್ಟೇ ಅಲ್ಲ, ಆ ಭಗವಂತ ಕಮಲದ ಚಿಹ್ನೆ ಮೊದಲಾದವುಗಳನ್ನು ಉಳ್ಳವನಾಗಿದ್ದಾನೆ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಅಂದ್ರೆ ಆ ಭಗವಂತ ಅವನ ಪಾದಗಳಲ್ಲಿ ಹೇಗೆ ವಜ್ರಾಂಕುಶಧ್ವಜ ಸರೋ ರುಹಲಾಂಚನಾಡ್ಯಂ ಉತ್ತುಂಗ ರಕ್ತ ವಿಲಸತು ನವಚಕ್ರಹಾಲಂ ಜ್ಯೋತ್ಸ್ನಾಭಿರಾಹತ ಮಹತು ಹೃದಯಾಂಧಕಾರಂ ಅಂತ ಹೇಳುವ ಹಾಗೆ ಕಂಜಾದಿ ಚಿಹ್ನಾಂಕಿತ, ಕಮಲ ಮೊದಲಾದ ಚಿಹ್ನೆಗಳಿಂದ ಅಂಕಿತನಾದವನು ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೈಯಲ್ಲಿ ಗದಾ ಪದ್ಮ ಶಂಖ ಚಕ್ರ ಹೀಗೆ ಧರಿಸಿರುವ ಭಗವಂತನ ಮೂರ್ತಿಯೂ ಇದೆ. ಶಂಖ ಚಕ್ರ ವರ ಅಭಯ ಹೀಗೆ ಧರಿಸಿರುವ ಭಗವಂತನ ಮೂರ್ತಿಯೂ ಇದೆ. ಒಂದು ಕಡೆ ಶಂಖ ಚಕ್ರ ವರ ಅಭಯವನ್ನು ಧರಿಸಿರುವವರು ಅಂತ ಸ್ತೋತ್ರ ಮಾಡ್ತಾರೆ. ಮತ್ತೊಂದು ಕಡೆ ವ್ಯಾಸರಾಜ ಶ್ರೀಮಚ್ಚರಣರು ಗದಾ ಪದ್ಮ ಶಂಖ ಚಕ್ರ ಇವುಗಳನ್ನು ಧರಿಸಿದವನು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮೀನಾಂಕ ಅದ್ಭುತ ಕೋಟಿ ಸುಂದರ ತನು, ಮೀನಾಂಕ ಅಂದ್ರೆ ಮೀನಕೇತನ, ಮೀನಕೇತನ ಅಂದ್ರೆ ಮನ್ಮಥ, ಮೀನಾಂಕ ಅದ್ಭುತ ಕೋಟಿ ಅಂದ್ರೆ ಕೋಟಿ ಕೋಟಿ ಮನ್ಮಥರು ಸೇರಿದ್ರೂ ಕೂಡ ಭಗವಂತನ ಸೌಂದರ್ಯದ ಮುಂದೆ ಸಾಟಿಯಲ್ಲ. ಯಾರಾದರೂ ಹೇಳಕ್ಕಾಗತ್ತಾ? ಸೂರ್ಯನ ಬೆಳಕನ್ನ ಎಷ್ಟು ಕ್ಯಾಂಡಲ್ಗಳಿಂದ ಸೇರಿಸಿ ಮಾಡಿದ್ರೆ ಸೂರ್ಯನ ಬೆಳಕಿಗೆ ಸರಿಸಮ ಆಗತ್ತೆ ಅಂದ್ರೆ ಯಾರಾದರೂ ಅದನ್ನೇ ಊಹೆ ಮಾಡಿ ಲೆಕ್ಕ ಮಾಡಿ ಹೇಳಕ್ಕಾಗತ್ತಾ? ಆ ಕ್ಯಾಂಡಲ್ಗಳು ಉರಿದು ಬೂದಿ ಆಗತ್ತೆ, ಉರಿತಾ ಉರಿತಾ ಕರಗಿ ಹೋಗುತ್ತೆ. ಸೂರ್ಯನ ಪ್ರಕಾಶ ಯಾವತ್ತಾದರೂ ಕರಗಿ ಹೋಗಿದ್ದುಂಟ? ಇಲ್ಲ. ಆದ್ದರಿಂದ ಅದಕ್ಕೆ ಹೋಲಿಕೆಯೇ ಸಾಧ್ಯವಿಲ್ಲ. ಕೋಟಿ ಕೋಟಿ ಮನ್ಮಥರನ್ನು ಮೀರಿದ ಸೌಂದರ್ಯ ಉಳ್ಳವನು ಭಗವಂತ. ಅದರಿಂದ ಅವನ ಧ್ಯಾನವನ್ನ, ಅವನ ಮುಖವನ್ನ ನೋಡ್ತಾ ನಮಗೆ ದೇವರ ಧ್ಯಾನ ಸಾಕು ಅಂತ ಬಂದಿದೆ ಅಂದ್ರೆ ದೇವರ ಪರಿಚಯ ಸರಿಯಾಗಿಲ್ಲ, ಭಕ್ತಿ ಪರಿಪಕ್ವವಾಗಿಲ್ಲ ಅಂತಾನೆ ಅಭಿಪ್ರಾಯ. ಮಾಯಾತಿಗೋ ಮಾಧವ, ಎಷ್ಟೋ ಸುಂದರವಾದ ವ್ಯಕ್ತಿಗಳಿರ್ತಾರೆ, ನಾಯಕರಾಗಿರ್ತಕ್ಕಂಥವರಾಗಿರ್ತಾರೆ, ಸಮಾಜದಲ್ಲಿ ಅತಿ ದೊಡ್ಡ ಸ್ಥಾನದಲ್ಲಿದ್ದು ಸತ್ಕಾರ್ಯವನ್ನೆಲ್ಲ ಮಾಡಿರ್ತಾರೆ. ಮಾಡಿದವರು ಒಮ್ಮೆ ಯಾಕೆ ಅವ್ರು ಹೀಗೆ ಮಾಡಿದ್ರು, ಅಯ್ಯೋ ಹೀಗೆ ಮಾಡಿಬಿಟ್ರೆ ಅಂಥೇಳಿ ಅವರ ಅನುಯಾಯಿಗಳು ಕೈ ಹಿಸುಕಿಕೊಳ್ಳುವ ಹಾಗಾಗತ್ತೆ. ನಾವೆಲ್ಲ ನಾಯಕರು ಅಂತ ನಂಬಿದ್ವಲ್ಲ, ಇಷ್ಟು ಜೀವನದಲ್ಲಿ ಹೀಗಿತ್ತಲ್ಲ, ಯಾಕೆ ಹೀಗಾಯಿತು ಅಂತ. ಅದಕ್ಕೆ ಅವರ ಗ್ರಾಚಾರ ಸರಿ ಇರಲಿಲ್ಲ, ಅದು ಇದು ಅಂತ ಯಾರೋ ಕಾರಣ ಕೊಡ್ತಾರೆ. ನಿಜವಾದ ಕಾರಣ ಏನಂದ್ರೆ ಮಾಯೆಗೆ ಒಳಗಾಗಿ ಏನಾಯಿತು, ಅವರ ಅಧಪ್ಪತನ ಆಯಿತು ಅಂತ ಹೇಳ್ಬೋದು. ಅತಿ ದೊಡ್ಡ ನಾಯಕರದ್ದು. ಅದನ್ನ ಭಗವಂತನಿಗೆ ದಾಟ್ಕೊಂಡು ಮುಂದೆ ಸಾವರಿಸ್ಕೊಂಡು ಹೋಗಬಲ್ಲವರು ಸಿಗ್ತಾರೆ. ಮಾಯಾತಿಗಹ, ಮಾಯೆಯನ್ನ ದಾಟಿ ನಿಂತವನು ಭಗವಂತ. ಮಾಯೆಯನ್ನ ದಾಟಿ ನಿಂತವನು ಭಗವಂತ ಅಂದ್ರೆ ಅವನ ಇಡೀ ಆ ಚರಿತ್ರೆ ಏನಿದೆ, ಯಾವುದೇ ಚರಿತ್ರೆಯಲ್ಲೂ ಕೂಡ ಅವನು ಸರ್ವಗುಣ ಪರಿಪೂರ್ಣ, ಸರ್ವದೋಷ ವಿವರ್ಜಿತ. ಕೃಷ್ಣ ಅಂದ್ರೆ ಮಾಯೆಯನ್ನ ದಾಟಿದವನು. ಮಮ ಮಾಯಾ ದುರತ್ಯಯ, ನಾನು ಮಾಯಾಜಾಲವನ್ನು ಬೀಸಿದ್ರೆ ಯಾರು ದಾಟ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ, ಅದು ಸತ್ಯ. ಅದರಂತೆ
ನಾನೆಂದು ಮಾಯೆಗೆ ಒಳಗಾಗುವವನಲ್ಲ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಅಪ್ರಾಕೃತನಾದವನು ಭಗವಂತ, ಮಾಯೆಯನ್ನು ದಾಟಿ ನಿಂತವನು. ಮತ್ತೆ ಆದರೆ ಅವನ ಮಾಧವ, ಮಾಯೆನಿಸಿದ ಲಕ್ಷ್ಮಿಗೆ ಧವ ಅಂದರೆ ಪತಿಯಾದವನು, ಆದರೆ ಮಾಯೆಯನ್ನ ಮೀರಿದವನು. ಆದ್ದರಿಂದ ಅಂತಹ ಭಗವಂತನನ್ನ ನಾವು ಯಾವತ್ತೂ ಸ್ತೋತ್ರ ಮಾಡ್ತಾ ಇರಬೇಕು. ಶ್ರೀ ವ್ಯಾಸಾರ್ಯ ಮನೋಂಬುಜ ಸ್ಥಿರರತಿ ಕುರ್ಯಾತ್ ಸದಾ ಮಂಗಳಂ ಅಂತ ಹೇಳ್ತಾ ಕೊನೆಗೆ ಪೂರ್ಣ ಪ್ರಜ್ಞ ಮತಸ್ಥಿತಾರ್ಯ ಸುಖದ ಪೂರ್ಣೇಂದು ಬಿಂಬಸ್ಥಿತ ಪುಣ್ಯಾನೇಕ ಫಲಪ್ರದಾನ ಚತುರ ಶ್ರೀ ಪುಂಡರೀಕ ಪ್ರಿಯ ವಿಜ್ಞಾನಾದ್ಯಮಲಾಕೃತಿರ್ವಿಜಯತೆ ಶ್ರೀ ವಿಠ್ಠಲ ಶ್ರೀಕರ ಶ್ರೀ ವ್ಯಾಸಾರ್ಯ ಮನೋಂಬುಜ ಸ್ಥಿರರತಿ ಕುರ್ಯಾತ್ ಸದಾ ಮಂಗಳಂ ಅಂದ್ಬಿಟ್ಟು ಅನೇಕ ಪುಣ್ಯಗಳನ್ನ ಕೊಡುವವನು ಭಗವಂತ ಅಂತ ಹೇಳ್ತಿದ್ದಾರೆ. ಮತ್ತೆ ಪುಂಡರೀಕನಿಗೆ ಪ್ರಿಯನಾದವನು ಭಗವಂತ. ವ್ಯಾಸರಾಜರು ಅನೇಕ ತೀರ್ಥಯಾತ್ರೆಗಳನ್ನು ಮಾಡ್ತಾ ಪಂಡರಾಪುರದ ವಿಠ್ಠಲನನ್ನು ನೋಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಶ್ರೀ ವಿಠ್ಠಲ ಶ್ರೀಕರ ಮತ್ತೆ ಜ್ಞಾನಾನಂದಮಯನಾಗಿರ್ತಕ್ಕಂಥವನಾಗಿದ್ದಾನೆ. ಅವನು ನಮ್ಮೆಲ್ಲರ ರಕ್ಷಣೆಯನ್ನು ಮಾಡಲಿ ಅಂತ ಹೇಳ್ತಿದ್ದಾರೆ. 8 ಶ್ಲೋಕಗಳುಳ್ಳ ವಿಸ್ತಾರವಾದ ವ್ಯಾಸರಾಜರು ರಚಿಸಿದ ಕೃಷ್ಣ ಮಂಗಳಾಷ್ಟಕ. ಇದನ್ನು ಪೂರ್ಣ ಹೇಳಿ ಮುಗಿಸೋಕ್ಕೆ ಆಗಿಲ್ಲ. ನನ್ನ ಉದ್ದೇಶ ಏನಿದೆ ಅಂದರೆ ಪೂರ್ಣವಾಗಿ ಹೇಳುವುದು ಬೇಡ, ಆದರೆ ಕೆಲವೇ ಶ್ಲೋಕಗಳ ವಿವರಣೆಯನ್ನು ಪೂರ್ಣವಾಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೇನೆ. ಆ ಪೂರ್ಣತೆಯು ಕೂಡ ನಮ್ಮ ಯಥಾಮತಿಯ ಮಿತಿಗೆ ಒಳಪಟ್ಟದ್ದಾಗಿರುತ್ತದೆ. ಆದರೆ ಒಂದು ದೊಡ್ಡ ಸಂತೋಷ ಮನಸ್ಸಿನಲ್ಲಿ ಹೊರಹೊಮ್ತಾ ಇದೆ. ವ್ಯಾಸರಾಜರ ಆರಾಧನೆಯ ಪರ್ವಕಾಲದಲ್ಲಿ ವ್ಯಾಸರಾಜರಿಂದ ಮಾಡಲ್ಪಟ್ಟ ಕೃಷ್ಣನ ಮಂಗಳಾಷ್ಟಕವನ್ನು ಹೇಳುವ ಭಾಗ್ಯ ನನಗೆ ಸಿಕ್ತಲ್ಲ. ಇದು ವ್ಯಾಸರಾಜರು ಮಾಡಿದ ದೊಡ್ಡ ಅನುಗ್ರಹ. ಇಂಥ ವ್ಯಾಸರಾಜರು ಅನುಗ್ರಹವನ್ನು ಮಾಡಬೇಕಾದ್ರೆ ಅವರ ರೀತಿ ಅಪಾರವಾಗಿರುತ್ತೆ, ಕೃಷ್ಣನ ರೀತಿ ಅಪಾರವಾಗಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ನಾಗೂರು ಶ್ರೀನಿವಾಸ ರಾಯರನ್ನು ಪ್ರೇರಣೆ ಮಾಡಿ ಅವರ ಮೂಲಕ ವರ್ಲ್ಡ್ ಫಾರಮ್ ಆಫ್ ವ್ಯಾಸರಾಜ ಡಿವೋಟೀಸ್ ಮೂಲಕ ಇದರ ಪ್ರಸ್ತುತಿಯನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲ ಭಕ್ತರು ಇದನ್ನು ನಿಧಾನವಾಗಿ ಕೇಳಬೇಕು. ಕೃಷ್ಣನಲ್ಲಿ ಭಕ್ತಿ, ವ್ಯಾಸರಾಜರಲ್ಲಿ ಭಕ್ತಿ, ಇವುಗಳನ್ನು ರೂಢಿಸಿಕೊಂಡು ನಿಮ್ಮ ಜೀವನದ ಸಾರ್ಥಕ್ಯವನ್ನು ಪಡೆಯಬೇಕು ಅಂತ ಹೇಳ್ತಾ ನನ್ನ ಕೊಟ್ಟಿರುವ ಸಮಯದಲ್ಲಿ ನಾನು ವ್ಯಾಸರಾಜರ ಮಂಗಳಾಷ್ಟಕದ ಬಗ್ಗೆ ಮಾತಾಡಿದ್ದೇನೆ. ನಿಮಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಆತ್ಮೀಯರಿಗೆ ಎಲ್ರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ವ್ಯಾಸರಾಜರು ಅವರಿಂದ ಅರ್ಚಿತನಾದ ಗೋಪಾಲಕೃಷ್ಣ ಮಂಗಳವನ್ನು ಉಂಟು ಮಾಡಲಿ. ನನಗೆ ವ್ಯಾಸರಾಜ ಮಠ ಅಂದ ತಕ್ಷಣ ಮೈಯೆಲ್ಲ ರೋಮಾಂಚನ ಆಗ್ತದೆ. ಅಂದರೆ ನಾವೆಲ್ಲ ವಿದ್ಯಾರ್ಥಿ ದೇಶದಲ್ಲಿ ಇದ್ದಾಗ ವಿದ್ಯಾಪಯೋನಿಗಳು ಎಷ್ಟು ವಿಧ ವಿಧದಿಂದ ಪ್ರೋತ್ಸಾಹ ಕೊಡ್ತಾ ಇದ್ರು. ನಾವು ಹಿಂದೆ ಹಿಂದೆ ನಿಲ್ತಾ ಇದ್ರೆ ನಮ್ಮನ್ನು ಮುಂದೆ ಮುಂದೆ ತಂದು ನಿಲ್ಲಿಸ್ತಾ ಇರ್ತಕ್ಕಂಥವರಾಗಿದ್ದರು. ಅಂದರೆ ಅವರ ಪ್ರೋತ್ಸಾಹ ಮೊದಲಾದವುಗಳನ್ನು ನೋಡಿದಾಗ ನಾವು ಮಠವನ್ನು ಆಗಿನಿಂದ ಹೆಚ್ಚು ಹಚ್ಕೊಳ್ಳಕ್ಕೆ ಆರಂಭ ಮಾಡ್ತಾ ಇರ್ತಕ್ಕಂಥವರಾಗಿದ್ವು. ಅಂಥ ಒಂದು ದಿವ್ಯ ಪರಂಪರೆ ವ್ಯಾಸರಾಜ ಮಠಕ್ಕೆ ಇದ್ದೇ ಇದೆ. ಅದನ್ನು ನಾವು ಮರೆಯುವಂತಿಲ್ಲ ಅಂತ ಹೇಳ್ತಾ ಭಗವಂತ ಇದರಿಂದ ಪ್ರೀತನಾಗಲಿ, ಎಲ್ಲರಿಗೂ ಮಂಗಳವಾಗಲಿ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಗೇವಾಲಂ ವಿಷ್ಣುರ್ಮೇ ಪರಮಸ್ವರುತು. ಶ್ರೀಕೃಷ್ಣಾರ್ಪಣಂ ಅಸ್ತು. ವಿಷ್ಣವೇ ನಮಃ.